ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ ಮತ್ತೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಕಾಶಿ ಪೀಠ ಪ್ರವಚನ ಪ್ರಭೆ ಗ್ರಂಥಗಳನ್ನು ಆಧರಿಸಿ ಸಿದ್ಧಾಂತ ಶಿಖಾಮಣಿ ವಿಚಾರಗಳನ್ನು 5ನೇ ಪರಿಚ್ಛೇದದೊಳಗ 5, 6, 7ನೇ ಶ್ಲೋಕಗಳನ್ನು ಉಲ್ಲೇಖಿಸಿ ಚಿಂತನೆ ಮಾಡ್ತಾ ಇದ್ದೇವೆ. ಅಲ್ಲಿ ಜಗದ್ಗುರು ರೇಣುಕರು ಏನ್ ಮಾಡ್ಲಿಕ್ಕತ್ತಾರಂದ್ರ ಅಗಸ್ತ್ಯ ಮಹರ್ಷಿಗೆ ಬೇರೆ ಬೇರೆ ದರ್ಶನಗಳ ಒಂದು ಪರಿಚಯ ಮಾಡಿಕೊಟ್ಟು ಆ ಎಲ್ಲ ದರ್ಶನಗಳಿಗಿಂತ ಈ ವೀರಶೈವ ದರ್ಶನ ಎಷ್ಟು ಯಾವ ರೀತಿ ಶ್ರೇಷ್ಠ ಆದ ಅನ್ನೋಂಥದ್ದು ಹೇಳೋರದಾರ. ಅದರ ಪೈಕಿ ಕಪಿಲ ಬ್ರಹ್ಮನ ಒಂದು ಸಾಂಖ್ಯ ದರ್ಶನದ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಂಡೆವು. ಇನ್ನೂ ಆಳವಾದ ಅಧ್ಯಯನ ಮುಂದಿನ ದಿನಮಾನಗಳಲ್ಲಿ ಮಾಡೋಣ. ವಿಷಯ ವಿಸ್ತಾರದ ಒಂದು ಭಯ ಮತ್ತೆ ಸಿದ್ಧಾಂತ ಶಿಖಾಮಣಿ ಮುಂದುವರಿಯಂಗಿಲ್ಲ, ಒಂದನ್ನೇ ಹಿಡ್ಕೊಂಡು ಕೂತ್ರ ಅಂತ ಅದನ್ನ ಅಲ್ಲಿಗೆ ನಿಲ್ಲಿಸಿ ಈಗ ಯೋಗ ದರ್ಶನ ಅಂತೇಳಿ ಹೇಳ್ಯಾರ. ಆ ಯೋಗ ದರ್ಶನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಆಳವಾಗಿ ತಗೊಳ್ಳೋಣ ಅಂತ ಬಂದು, ಈ ಪರಂಧಾಮವನ್ನ ಸಿದ್ಧಿಸಿಕೊಡುವ ಸಾಧನವು ಯೋಗವೇ. ಏನು ಗ್ರಂಥ ಅಂದ್ರೆ ಶಾಂತಿ ಪಥ ಅಂತ ಒಂದು ಸಣ್ಣ ಬುಕ್. ಇದು ಕೂಡ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಬರೆದದ್ದೇ ಆದ. ಇದರೊಳಗ ಯೋಗ ದರ್ಶನದ ಎಲ್ಲ ಅಷ್ಟಾಂಗ ಯೋಗಗಳನ್ನೆಲ್ಲ ಇದರೊಳಗೆ ಡೀಟೇಲ್ ಆಗಿ ಬರೆದಾರೆ. ಆ ಪರಂಧಾಮವನ್ನು ಸಿದ್ಧಿಸಿಕೊಡುವ ಸಾಧನ ಯೋಗವೇ. ಯೋಗ ಚಿತ್ತವೃತ್ತಿ ನಿರೋಧ ಎಂದು ಶ್ರೀ ಪತಂಜಲಿ ಋಷಿಗಳೇ ಹೇಳಿದ್ದಾರೆ. ಚಿತ್ತವೃತ್ತಿಗಳನ್ನು ನಿರೋಧಿಸುವುದು ಯೋಗ. ಚಿತ್ತ ಅಂದರೆ ಮನಸ್ಸು, ಅದು ಒಂದು ವಿಶಾಲವಾದ ಆಳವಾದ ಸರೋವರ. ಅದರಲ್ಲಿ ಪ್ರತಿ ಕ್ಷಣ ಅನೇಕ ತೆರೆಗಳು ಏಳುತ್ತವೆ ಮತ್ತು ಅಡಗುತ್ತವೆ. ಈ ತೆರೆಗಳಿಗೆ ಏನಂತಾರಪ್ಪ ಅಂದ್ರೆ ವೃತ್ತಿಗಳು ಅಂತಾರೆ. ಈ ವೃತ್ತಿಗಳನ್ನ 2 ವಿಧವಾಗಿ ವಿಭಜನೆ ಮಾಡೋದು. ಒಂದು ಬಾಹ್ಯ ವೃತ್ತಿ. ಬಾಹ್ಯ ವೃತ್ತಿಗೆ ಏನಂತಾರೆ? ಅಂತಃಕರಣ ವೃತ್ತಿ. ಅಂತಃಕರಣ ಅಂದ್ರೆ ಏನು? ದೇಹ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದೆಲ್ಲ ಬಾಹ್ಯ ವೃತ್ತಿನೇ. ಅಂತರ್ವೃತ್ತಿ ಅಂತಂದ್ರೆ ಮಾಯಾವೃತ್ತಿ. ಅಂತರ್ವೃತ್ತಿಗೆ ಮಾಯಾವೃತ್ತಿ ಅಂತಾರೆ. ಆ ಒಂದು ಅಂತಃಕರಣ ಶುದ್ಧ ಆದಾಗ ಬ್ರಹ್ಮನ ಪ್ರತಿಬಿಂಬ ಅದರೊಳಗೆ ಮೂಡ್ತದಲ್ಲ, ಅದೇ ಮಾಯಾವೃತ್ತಿ. ಈಗ ಬಾಹ್ಯ ವೃತ್ತಿ ಬಗ್ಗೆ ಚಿಂತನೆ ಮಾಡಬೇಕು. ಚಿಂತನೆ ಮಾಡೋದಕ್ಕ ಒಳಗ ವಿಚಾರ ಮಾಡೋದಕ್ಕ ಒಂದು ಸಾಮರ್ಥ್ಯ ಬೆಳೆಸ್ಕೋಬೇಕು. ಯಾವುದೇ ಒಂದು ವಾಕ್ಯ ಸಿಕ್ತಂತಂದ್ರೆ ಅದನ್ನ ಅಗಲು ಮಾಡಿಕೊಂಡು ನಮ್ಮ ಅರ್ಥ ವಿಸ್ತಾರ ಹೆಂಗ್ ಹೆಚ್ಚು ಮಾಡ್ಕೋಬೇಕು. ಅಕ್ಕಮಹಾದೇವಿ ವಚನ ಅದ, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ. ಕೇಳಿರಿಲ್ಲ? ನೀರಾಗಿ ಅದ ಅಗಸ, ಅಲ್ಲೇ ಒಂದಿಷ್ಟು ನೀರು ತಗೊಂಡು ಕುಡಿಯೋದ್ ಬಿಟ್ಟು ನೀರಡಿಕೆ ಆಗಿರೋದು ಸತ್ತ ಅಂತ ಅಂದ್ರು. ಯಾವ ಅಗಸ, ಯಾವ ನೀರ,
ಆಭಾಸನಿಗೆ ಅದು ಹೊರಗಿನ ದೃಷ್ಟಾಂತ ಐತಿ. ಇಲ್ಲಿ ಒಳಗ ಆಭಾಸನಿಗೆ ತತ್ವಜ್ಞಾನ ಸಿಗಲಾರದು, ಬರೇ ಲೌಕಿಕ ಭೋಗೋಪಭೋಗಗಳಲ್ಲಿ ಮುಳುಗಿ ಆಯುಷ್ಯ ವ್ಯರ್ಥ ಮಾಡಿಕೊಂಡ. ಈ ತತ್ವಜ್ಞಾನದ ಒಂದು ಅಮೃತ ಪಾನ ಮಾಡಿದ್ರೆ ಬಾಯಾರಿಕೆ ಈಡೇರ್ತದೆ. ಈ ತತ್ವಜ್ಞಾನದ ಇಲ್ಲಿ ಏನಾಯ್ತು, ಅಗಸ ನೀರೊಳಗೆ ಇರ್ದು ಬಾಯಾರಿ ಸತ್ತಂತೆ ಅಂದ್ರೆ ಆಭಾಸ ಎದರಾಗದನ, ಒಳಗೆ ಕೂಟಸ್ಥನಾಗೆ ಅದನಲ್ರಿ. ಆಭಾಸ ಕೂಟಸ್ಥನೊಳಗೆ ಅದನಲ್ರಿ. ಆಭಾಸ ಕೂಟಸ್ಥನೊಳಗದನ, ಕೂಟಸ್ಥನೊಳಗದನ. ಆಭಾಸನೊಳಗೆ ಕೂಟಸ್ಥ ಅದನ ಇಲ್ಲ. ಅದ ಹೆಂಗ್ ತಿಳ್ಕೋಬೇಕು? ಆಭರಣದಾಗ ಬಂಗಾರ ಅದ ಇಲ್ಲ, ಬಂಗಾರದಾಗ ಆಭರಣ ಅದು, ಆಭರಣದಾಗ ಬಂಗಾರ ಅದು. ಬಂಗಾರದಾಗ ಆಭರಣ ಅದ, ಆದ್ರೆ ಆಭರಣದಾಗ ಬಂಗಾರ ಅದ ಏನು? ಆಭರಣದಾಗ ಬಂಗಾರ ಇತ್ತು ಅಂತಂದ್ರೆ ಆಭರಣ ಬಂಗಾರ ಜೊತೆಗೆ ಇರ್ಬೇಕಾಗ್ತಿತ್ತು. ಆಭರಣದಾಗ ಬಂಗಾರ ಇಲ್ಲ, ಬಂಗಾರದಾಗ ಆಭರಣ ಅದ. ವಿಚಾರ ಮಾಡಿ. ಆಭರಣ ಅಂದ್ರೆ ಏನದು? ಇಲ್ಲದ್ದು. ಬಂಗಾರ ಇದ್ದದ್ದು, ಆಭರಣ ಇಲ್ಲದ್ದು. ಆಭರಣದೊಳಗೆ ಬಂಗಾರ ತೆಕ್ಕೊಂಡ್ಬಿಟ್ರ ಆಭರಣದಾಗ ಬಂಗಾರ ಇತ್ತಂದ್ರೆ ಅದು ತೆಗಿಲಕ್ ಬರಬಾರ್ದಲ್ಲ. ವಿಚಾರ ಮಾಡ್ಬೇಕು ನೀವು ಸ್ವಲ್ಪ. ದ್ವೈತದವ್ರು ಎರಡು ಹೇಳ್ತಾರ, ಆಭರಣದಾಗ ಬಂಗಾರ ಅದ, ಬಂಗಾರದಾಗ ಆಭರಣ ಅದ, ಎರಡೂ ಒಪ್ಕೋತಾರ ಅವರು. ಅದ್ವೈತದಾಗ ಹಂಗಿಲ್ಲ. ಅದ್ವೈತದಾಗ ಹಂಗಿಲ್ಲ. ಆಭರಣ ಅಂತ ಒಂದ್ ಏನಾರ ಆದೇನ್ರಿ? ನಿಜವಾಗಿ ಆಭರಣ ಅಂತ ಒಂದ್ ಏನಾರ, ಆಭರಣಕ್ಕೊಂದು ಅಸ್ತಿತ್ವ ಅದ ಏನು? ಮತ್ತೆ ಅಸ್ತಿತ್ವ, ತನಗೆ ಅಸ್ತಿತ್ವ ಇಲ್ಲ, ಅದು ಆಭರಣವನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಅದಕ್ಕದ ಏನು? ವಿಚಾರ ಮಾಡ್ಬೇಕಿವೆಲ್ಲ. ವಿಚಾರ ಮಾಡಿದ್ರೆ
ಆಭರಣ ಅನ್ನೋದು ಇಲ್ಲದ್ದು, ಇಲ್ಲದ್ದು ತಾನೇ ಇಲ್ಲದ್ದು ಇದಕ್ಕೆ ಅದು ಬಂಗಾರ ಇಟ್ಕೊಳ್ಳುವಂತ ಶಕ್ತಿ ಆಭರಣಕ್ಕೆ ಎಲ್ಲಿ ಅದ? ಬಂಗಾರಕ್ಕೆ ಆಭರಣ ಇಟ್ಕೊಳ್ಳೋ ಶಕ್ತಿ ಅದು, ಆಭರಣಕ್ಕೆ ಬಂಗಾರ ಇಟ್ಕೊಳ್ಳೋ ಶಕ್ತಿ ಎಲ್ಲಿ ಅದ? ಅದು ಇಲ್ಲದ್ದು. ಹಿಂಗ ತಿಳ್ಕೋಬೇಕು. ನಿಮಗೆ ರೆಫರೆನ್ಸ್ ಕೊಡ್ಬೇಕಪ್ಪ ಇದು ಅಂತಂದ್ರೆ ನಾಲ್ಕನೇ ಶ್ಲೋಕ 9ನೇ ಅಧ್ಯಾಯ ಭಗವದ್ಗೀತೆ. ನಾಲ್ಕನೇ ಶ್ಲೋಕ ಏನ್ ಹೇಳ್ತದ? ಭಗವದ್ಗೀತೆ ಶ್ಲೋಕ ಅದೇನ್ ಬುಕ್ ಯಾರ ಕೈಯಾಗದ? ರಾಜವಿದ್ಯಾ ಗುಹ್ಯ ಯೋಗ. ಕರೆಕ್ಟ್ ಹೇಳಿ. ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ. ಅವ್ಯಕ್ತನಾಗಿ ಈ ಜಗತ್ತಿನ ನಾನು ಎಲ್ಲದರಾಗ ನಾನೇ ವ್ಯಾಪಿಸೀನಿ ಅಂತ. ತಶ್ವವಸ್ಥಿತ ಸರ್ವಭೂತಗಳು ನನ್ನಲ್ಲಿಯೇ ಇರುತ್ತವೆ, ನಾನು ಅವುಗಳಲ್ಲಿ ಇರುವುದಿಲ್ಲ. ಬಂಗಾರ ಹೇಳಕತ್ತದ ಈಗದು. ಎಲ್ಲ ಆಭರಣಗಳು ನನ್ನಲ್ಲಿಯೇ ಇರುತ್ತವೆ, ನಾನು ಅವುಗಳಲ್ಲಿ ಇರುವುದಿಲ್ಲ. ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲ ವ್ಯಾಪಿಸಿದೆ ಅಂತಂದ್ರೆ ಎಲ್ಲ ಆಭರಣಗಳಲ್ಲಿ ನಾನೇ ಅವ್ಯಕ್ತವಾಗಿ ವ್ಯಾಪಿಸೀನಿ. ಅದು ಆಭರಣ ಆಗಿ ವ್ಯಕ್ತ ಆಗಿರ್ಬೋದು, ಅದರೊಳಗೆ ಅವ್ಯಕ್ತವಾಗಿರೋನು ನಾನೇ. ಬಂಗಾರ ನೆಕ್ಲೆಸ್ ಅಂತ ಹೇಳೋದು ವ್ಯಕ್ತ ಆಗ್ಯದ. ಈಗ ನೆಕ್ಲೆಸ್ ಒಂದು ಸರ ಅಂತೇಳಿ ವ್ಯಕ್ತ ಆಗ್ಯದ. ಆ ವ್ಯಕ್ತದೊಳಗೆ ಅವ್ಯಕ್ತ ಯಾರದಾರ? ಬಂಗಾರ. ಜಗತ್ತಂತೇಳಿ ವ್ಯಕ್ತ ಆಗ್ಯದ. ಆ ಜಗತ್ತಿನೊಳಗೆ ಅವ್ಯಕ್ತ ಯಾವ್ದದ? ಬ್ರಹ್ಮಚೇತನ. ಹೌದಾ ಇಲ್ರಿ? ಇಡೀ ಜಗತ್ತಿನ ಏನದವ ವಸ್ತುಗಳು, ಭೂತಗಳು, ದೇಹಗಳು, ಭೂತ ಏನೇನವ ಎಲ್ಲ ವಸ್ತು ನನ್ನೊಳಗದವ. ಆದರೆ ನಾನು ಅವುಗಳಲ್ಲಿ ಇರುವುದಿಲ್ಲ. ಬಂಗಾರ ಆಭರಣದಾಗಿಲ್ಲ, ಆಭರಣ ಬಂಗಾರದಾಗ ಆದ. ಈಗ ಆಭರಣದಾಗ ಬಂಗಾರ ಆದ ಅಂತಂದ್ರೆ ಅದರ ಅರ್ಥ ಏನು? ಆಭರಣ ಬಂಗಾರಕ್ಕೆ ಆಶ್ರಯ ಕೊಟ್ಟದ ನಂಗೆ ಆಗ್ತದ. ಈಗ ಹೌದಲ್ರಿ? ಬಂಗಾರ ಆಭರಣಕ್ಕೆ ಆಶ್ರಯ ಕೊಟ್ಟದು,
ಏನ್ ಆಭರಣ ಬಂಗಾರಕ್ಕೆ ಆಶ್ರಯ ಕೊಟ್ಟದ? ಬಂಗಾರ ಆಭರಣಕ್ಕೆ ಆಶ್ರಯ ಕೊಟ್ಟದ. ಆಭರಣ ಬಂಗಾರಕ್ಕೆ ಆಶ್ರಯ ಕೊಟ್ಟಿಲ್ಲ. ಆಭರಣ ಅನ್ನೋದೇನದ ಇಲ್ಲದ್ದು ತಾನೇ ಇಲ್ಲದಿದ್ದಕ್ಕೆ ಬಂಗಾರಕ್ಕೆ ಅದೇನು ಆಶ್ರಯ ಕೊಡ್ತದೆ? ಜಗತ್ತು ಇಲ್ಲದ ಜಗತ್ತು ಏನಾಗ್ಯದ? ಜಗತ್ತು ಬ್ರಹ್ಮಗೆ ಆಶ್ರಯ ಕೊಟ್ಟದ ನಂಗೆ ಆಗ್ತದ. ಈಗ ಈಗೇನಾಯ್ತು? ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ಅಂತಂದ್ರ ಬ್ರಹ್ಮನ ಆಶ್ರಯದಾಗೆ ಅಗಸ ಇದ್ರೂ ಸಹಿತ ಆ ಬ್ರಹ್ಮನ ಜ್ಞಾನ ಆಗ್ಲಾರ್ದೆ ಸತ್ತ ಅಂತ. ಹೌದಾ ಇಲ್ಲ? ಅಗಸ ಅಂದ್ರ ಆಭಾಸ. ಆಭಾಸನೊಳಗೆ ಬ್ರಹ್ಮ ಇಲ್ಲ, ಬ್ರಹ್ಮನೊಳಗೆ ಆಭಾಸ ಅದ. ಆ ಶ್ಲೋಕ ಸಂಖ್ಯೆ ಚಂದ ಕ್ಯಾಚ್ ಮಾಡ್ಬೇಕದ, ನೀವು ಇಟ್ಕೊಂಡಿರ್ಬೇಕು. ರೆಫರೆನ್ಸ್ ಬಹಳ ಇಂಪಾರ್ಟೆಂಟ್ ಅದು. ನಮ್ಮ ಅಭಿಪ್ರಾಯ ತಿದ್ದಿ ಬಿಡ್ತದಲ್ರಿ. ಒಂದು ಸ್ಟೆಪ್ ಮೇಲೆ ಇರುತ್ತಿಲ್ಲ ಅದು. ನಾವು ಒಂದ್ರಾಗ ಒಂದು ಅದಾತ ತಿಳ್ಕೊಂಡಿವಿ ನಾವು. ಅದ್ರಾಗ ಇದ್ರಾಗ ಅದ ಅನ್ಯೋನ್ಯ ಅಧ್ಯಾಸ. ಬೆಂಕಿಯೊಳಗ ಕಬ್ಬಣ ಅದ, ಕಬ್ಬಣದೊಳಗೆ ಬೆಂಕಿ ಅದ ಅಂತ ಹಿಂಗೆ ಅನ್ಕೊಂಡಿವಿ ನಾವು. ಇರ್ಲಿ. ಈಗ ಅಗಸ ನೀರೊಳಗೆದ್ದು ಬಾಯಾರಿ ಸತ್ತಂತೆ ಅಂದು ಮುಂದ ಅಗಸ ನೀರ ಇಲ್ಲ. ಅಗಸ ತಾನೇ ಸ್ವತಃ ನೀರೇ ಅದನ. ನೀರೇ ಅಗಸಾಗ್ಯಾನ. ಒಂದು ನೀರ್ ಹರಿನೇ ಅಗಸಾಗ್ಯದಲ್ರಿ. ಅದ್ರ ಮುಂದಿನ ಭಾಗ ಅದು. ಅಗಸ ಎದರಿಂದ ಏನ? ಒಂದು ಹನಿ ನೀರ್ಲಿಂತ ಆಗ್ಯಾನ ಇಲ್ಲ. ಅವನ ಸಪ್ತಧಾತುಗಳು ಎದರಿಂದ ಆಗ್ಯಾವ? ನೀರೇ ಚರ್ಮ, ನೀರೇ ಎಲುಬ. ನಮ್ಮ ಬಸವರಾಜ ಗುರುಗಳದು ಬುಕ್ ಹೋದ್ರೆ ಗೊತ್ತಾಗ್ತದ. ನೀರೇ ರಕ್ತ, ನೀರೇ ಮಾಂಸ, ನೀರೇ ಮಜ್ಜೆ, ನೀರೇ ವೀರ್ಯ, ಶುಕ್ರ ಎಲ್ಲ ನೀರೇ ಆಗ್ಯದ. ಹಿಂಗಾಗಿ ಅಗಸ ನೀರೇ ಅದನ. ನೀರೊಳಗೆ ಇರೋದಲ್ಲ, ಸ್ವತಃ ತಾನೇ ನೀರದನ. ನೀರು ಬಾಯಾರಿಸ್ತದಂದ್ರೆ ಹೆಂಗಪ್ಪ? ಬೇರೆ ಏನಾರ ಬಾಯಾರಿಸಿದ್ರೆ ನಡಿ. ನೀರಿಗೆ ಬಾಯಾರಿಕೆ ಆಗ್ತದಂದ್ರೆ ಏನದರ ಅರ್ಥ? ನೀರು ತಾನೇ ಏನದ ಬಾಯಾರಿಕೆಯನ್ನು ಕಳೆಯುವಂತ ಶಕ್ತಿ ನೀರಾಗದ. ಆ ನೀರ ಬಾಯಾರಿಸೋದಂದ್ರೆ ಏನದು? ನಿಂಗೆಲ್ಲ ವಿಚಾರ ಮಾಡ್ಬೇಕು. ತಾನೇ ನೀರಾಗಿ ತಾನೇ ಬಾಯಾರಿಸ್ತಾನಂದ್ರೆ ತಾನು ನೀರು ತನಗೆ ಆ ಬಾಯಾರಿಕೆ ಕಳೆಯುವ ಶಕ್ತಿ ತನ್ನೊಳಗೆ ಆದನ್ನೋದು ಗೊತ್ತಿರ್ಲಾರ್ದ ಹೊರಗಿನ ನೀರಿಗಾಗಿ ಅಪಹಪಿಸಿ ಬಾಯಾರಿಸಿ ಸತ್ತ. ಹೊರಗೆ ಎಲ್ಲಿರೋ ಸಿಗ್ತದಂತ ತಿಳ್ಕೊಂಡು ತಾನೇ ನೀರಿನ ಸ್ವರೂಪದ. ತಾನೇ ನೀರಿನ ಸ್ವರೂಪದನ ಇಲ್ರಿ ಅಗಸ. ಎಲ್ಲರೂ ನೀರಿನ ಸ್ವರೂಪ ಇದೀವಿ ಇಲ್ಲ ನಾವು? ನೀರೇ ನಮ್ದೆಲ್ಲ ಸಪ್ತಧಾತುಗಳಾಗ್ಯಾವಿಲ್ಲ. ತನ್ನ ಸ್ವರೂಪ ನೀರು ಅಂತ ಯಾವ ತಿಳ್ಕೊತಾನೋ ಅವನಿಗೆ ಹೊರಗಿನ ನೀರಿನ ಅವಶ್ಯಕತೆ ಬೀಳಂಗಿಲ್ಲ. ಅದು ತಿಳ್ಕೊಳ್ಳೋದಕ್ಕೆ ಹೊರಗಿನ ನೀರ್ ಮೇಲೆ ಡಿಪೆಂಡ್ ಅದೀವಿ ನಾವು. ಹೊರಗಿಂದ ಏನು ಬೇಕಾಗಿಲ್ಲ, ಎಲ್ಲ ಅವನೇ ಅದನ. ಹೊರಗಿಂದ ಏನ್ ತರದ ಬೇಕಾಗಿಲ್ಲ ಅಂತ ನೋಡ್ರಿ. ಮನೆಗೆ ಏನಾರ ಹೊರಗಿಂದ ತಗೊಂಬಂದ್ರೆ ಹೊರಗಿಂದ ಏನ್ ತರಬೇಡ್ರಿ, ಎಲ್ಲ ಮನೆಗೆ ಮಾಡ್ತೀವಿ ನಾವು.
ಹಂಗ ಮನೆಗೆ ಅದ ಎಲ್ಲ, ಆದ್ರೂ ನಾವೇನ್ ಮಾಡ್ತೀವಿ, ಹೊರಗಿಂದಕ್ಕೆ ಹೋಗ್ತೀವಿ. ಅದಕ್ಕೆ ತಾನೇ ನೀರ ಇದ್ದು, ನೀರಿನ ಸ್ವರೂಪ ತಾನೇ ಇದ್ದು ತಾನೇ ಬಾಯಾರಿಸ್ತಾನ. ಅಂದ್ರೆ ಆ ಎದರ್ದರೆ ಬಾಯಾರಿಕೆ ಈಡೇರಿಸ್ಬೋದು. ನೀರಿನ ಬಾಯಾರಿಕೆ ಹೆಂಗೆ ಈಡೇರಿಸ್ತೀರಿ? ಅದು ತಂದು ತಾನೇ ಈಡೇರಿಸ್ಕೋಬೇಕಲ್ಲ. ಹೇಗೆ ಇನ್ನು ಆ ಪರಂಧಾಮವನ್ನ ಸಿದ್ಧಿಸಿಕೊಡುವ ಸಾಧನವು ಯೋಗವೇ ಅದಾಯ್ತಾ. ಈಗ ಏನಾಯ್ತು, ಬಾಯ ವೃತ್ತಿ ಅಂದ್ರೆ ಏನಂತ ತಿಳ್ಕೋಬೇಕು. ಒಂದು ಅಂತರ ವೃತ್ತಿ, ಒಂದು ಬಾಹ್ಯ ವೃತ್ತಿ. ಈ ಬಾಹ್ಯ ವೃತ್ತಿಗೆ ಏನಂತಾರ, ಅಂತಃಕರಣ ವೃತ್ತಿನೂ ಅಂತಾರೆ ಇದಕ್ಕ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಾವಿಯಲ್ಲಿಯ ನೀರು ಕಾಲುವೆಯ ಮೂಲಕ ಹರಿದು ಮಡಿಗಳ ಆಕಾರವಾಗುತ್ತದೆ. ಬಾವಿಯಾಗಿದ್ದಾಗ ನೀರು ಬಾವಿ ಆಕಾರ ಇರ್ತದ. ಅದು ನೀರು ಎತ್ತಿ ಕಾಲುವೆ ಒಳಗೆ ಬಿಡ್ತಾರೆ. ಹೊಲದಾಗ ಕಾಲುವೆ ಮಾಡಿರ್ತಾರೆ. ಅದು ಮೊದಲ ಕಾಲುವೆ ಆಕಾರ ತಾಳಿ ಹಂಗೆ ಹರಿದು ಹೋಗಿ ಮುಂದೆ ಎಲ್ಲಿ ಗಿಡ ಇರ್ತದ, ಎಲ್ಲಿ ಗಿಡ ಇರ್ತದ ಆ ಗಿಡದ ಬಳಿ ಮಡಿ ಮಾಡಿರ್ತಾರ. ಆ ಮಡಿ ಆಕಾರ ತಾಳ್ತದ. ಮಡಿ ಚೌಕಿದ್ರೆ ಚೌಕ ಆಗ್ತದ, ಮಡಿ ಗುಂಡಕ್ಕಿದ್ರೆ ಗುಂಡಕ್ಕಾಗ್ತದೆ. ಹಾಗೆಯೇ ಮನೋಜಲ, ಮನಸ್ಸು ಅನ್ನೋ ನೀರ ಇಂದ್ರಿಯಗಳ ಕಾಲುವೆ ಮೂಲಕ ಹರಿದು ವಿಷಯಗಳ ಆಕಾರವಾಗುತ್ತದೆ. ಹೊರಗೆ ವಿಷಯಗಳದವಿಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ. ಹಂಗ ಇಲ್ಲೇನಾಗ್ತದ, ಮನಸ್ಸು ಅಂತೇಳಿ ಏನದಲ್ಲ, ಇದು ನೀರು. ಇದು ಇಂದ್ರಿಯಗಳ ಕಾಲುವೆಯ ಮೂಲಕ ಹರಿದು ವಿಷಯಗಳ ಆಕಾರವಾಗುತ್ತದೆ. ಇದು ಅರ್ಥ ಆಯ್ತಾ? ಇಂದ್ರಿಯಗಳ ಮೂಲಕ ಹೋಗಿ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೇ ಏನದವ, ಕಾಲುವೆಗಳಿದ್ದಂಗೆ. ಮನಸ್ಸು ಒಳಗ ಬಾಯ ನೀರಿದ್ದಂಗೆ ಒಳಗ. ಆ ಇಂದ್ರಿಯಗಳ ಮೂಲಕ ಹೊರಗೆ ಹೋಗಿ ಯಾವ ವಿಷಯವನ್ನ ನೀವು ಗ್ರಹಿಸ್ತಿರ್ತೀರಿ ಅದರ ಆಕಾರ ಆಗ್ತವೆ. ಆ ವಿಷಯಗಳ ಆಕಾರಗಳು ಏನಾಗ್ಬಿಡ್ತಾವ, ಆ ಮನಜಲದಲ್ಲಿ ತರಂಗಗಳ ರೂಪದಿಂದ ಉಳಿದುಕೊಳ್ಳುತ್ತವೆ. ಯಾವ್ದಾವ್ದ್ರದ ಆಕಾರ ತಾಳ್ತದ ಮನಸ್ಸು, ಆ ಆಕಾರದ್ದು ಒಂದು ಇಂಪ್ರೆಷನ್, ಒಂದು ಪ್ರಭಾವ ಏನಾಗ್ತದ ಆ ಮನಸ್ಸಿನೊಳಗ ತರಂಗ ರೂಪದಲ್ಲಿ ಉಳಿದು ಬಿಡ್ತಾವ. ಒಂದು ವ್ಯಕ್ತಿನ ನೋಡಿ ಆ ವ್ಯಕ್ತಿಯ ಆಕಾರ ತಾಳ್ತು ನಿಮ್ಮ ಮನಸ್ಸು ಕಣ್ಣಿನ ಮೂಲಕ ಹೊರಗೆ ಹೋಗಿ ಅಂತಂದ್ಮೇಲೆ ಏನಾಗ್ಬಿಡ್ತು, ಅದರದೊಂದು ಆಕಾರ ನಿಮ್ಮ ಅಂತಃಕರಣದೊಳಗೆ ಒಂದು ತರಂಗದ ರೂಪದಾಗ ಉಳಿದು ಬಿಡ್ತಾವ. ಅನೇಕ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ನೀವು ಗ್ರಹಿಸ್ತಿರ್ತೀರಿ. ಅವೆಲ್ಲದರದ್ದು ಆಕಾರ ಏನಾಗ್ತಿರ್ತದ, ನಿಮ್ಮ ಮನಸ್ಸಿನೊಳಗೆ ಚಿತ್ತದೊಳಗೆ ಉಳಿತಾವ ಇಲ್ಲ? ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಆಕಾರ ಒಳಗೆ ಸ್ಟಾಕ್ ಅದ ಇಲ್ರಿ ಚಿತ್ತದಾಗ. ಅದೇ ಹೇಳಕತ್ತಾರ, ತರಂಗಗಳ ರೂಪದಿಂದ ಉಳಿಯುತ್ತಾರೆ. ಅವಕ್ಕೆ ಸ್ಮೃತಿಗಳು ಅಂತಾರೆ ಚಿತ್ತದಾಗ. ಬಾಹ್ಯ ವಿಷಯ ಅನುರೂಪವಾದ ಈ ತರಂಗ ಅಥವಾ ವೃತ್ತಿಗೆ ಬಾಹ್ಯ ವೃತ್ತಿ ಎಂದು ನಾಮ. ಮತ್ತೇನಾಯ್ತು, ಬಾಹ್ಯ ವೃತ್ತಿ ಮತ್ತೆ 3 ಪ್ರಕಾರ. ಒಂದು ಪ್ರಕಾಶಕ ವೃತ್ತಿ, ಇನ್ನೊಂದು ರಾಜಸಿಕ ವೃತ್ತಿ, ಇನ್ನೊಂದು ಜಡ ವೃತ್ತಿ. ಬರ್ಕೋಬೇಕಿವೆಲ್ಲ. ಪ್ರಕಾಶಕ ಅಂದ್ರೆ ತತ್ವ, ಮತ್ತೇನೆ ತತ್ವವೃತ್ತಿ, ಸಾತ್ವಿಕ. ಏನಾಯ್ತು, ಪ್ರಕಾಶಕ ವೃತ್ತಿ ಅಂದ್ರೆ ಸಾತ್ವಿಕ ವೃತ್ತಿ. ಮನದಲ್ಲಿ ಸತ್ವಗುಣ ಪ್ರಬಲವಾಗಿದ್ದರೆ ಅದು ವಸ್ತುಗಳನ್ನು ಪ್ರಕಾಶಿಸುತ್ತದೆ. ಸತ್ವಗುಣ ಅಂದ್ರೆ ಸ್ವಚ್ಛ ಇರ್ಬೇಕು ಮನಸ್ಸು. ಸತ್ವಗುಣ ಬಹಳ ಸ್ವಚ್ಛ ಆಗಿತ್ತಂದ್ರೆ ಅದೇನ್ ಮಾಡ್ತದ,
ವಸ್ತುಗಳನ್ನು ಪ್ರಕಾಶಿಸುತ್ತದೆ. ಆ ವಸ್ತುವಿನ ಪೂರ್ಣ ಜ್ಞಾನ ಮಾಡಿಕೊಡುತ್ತದೆ. ಪ್ರಕಾಶಿಸಿ ಆ ವಸ್ತುವಿನ ಪೂರ್ಣ ಜ್ಞಾನ ಮಾಡಿಕೊಡುತ್ತದೆ. ಉದಾಹರಣೆಗೆ, ಇದೊಂದು ಹೂವು ಇದೆ. ಶುದ್ಧವಾದ ನನ್ನ ಮನವು ಕಣ್ಣಿನ ಮುಖಾಂತರ ಹರಿದು ಹೂವಿನ ಬಗೆ ಬಗೆಯ ವರ್ಣ ಹಾಗೂ ಸುಂದರವಾದ ಆಕಾರಗಳ ಜ್ಞಾನ ನೀಡುತ್ತದೆ. ನಾಸಿಕದ ಮುಖಾಂತರ ಅದು ಹರಿದು ಅದರ ಮಧುರ ಸೌರಭದ ಜ್ಞಾನ ಕೊಡುತ್ತದೆ. ಚರ್ಮದ ಮೂಲಕ ಹರಿದು ಅದು ಮೃದು ಸ್ಪರ್ಶದ ಜ್ಞಾನ ಕೊಡುತ್ತದೆ. ಅದೇ ಮನದಲ್ಲಿ ರಜೋಗುಣ ಅಧಿಪತ್ಯ ವಹಿಸಿದ್ದರೆ ಏನಾಗ್ತದ? ಸತ್ವಗುಣ ಇತ್ತಂದ್ರ ಹಿಂಗಾಗ್ತದ, ಹಿತ ಅನಿಸ್ತದ. ಸತ್ವಗುಣ ಇತ್ತಂತಂದ್ರ ಜ್ಞಾನದ ಕೆಲಸ ಆಗ್ತದ. ಅದೇ ರಜೋಗುಣ ಇತ್ತಂತಂದ್ರ ಅಲ್ಲೇನ್ ಚಾಲು ಆಗ್ತದ? ರಾಗದ್ವೇಷಗಳು ಮನದಲ್ಲಿ ತಾಂಡವವಾಡುತ್ತವೆ. ರಾಗದ್ವೇಷ ಇದ್ದಾಗ ಏನಾಗ್ತದ? ಸಾರ ವಿಚಾರ ವಿರಹಿತನಾಗುತ್ತಾನೆ. ಅವನಿಗೆ ಅದು ಏನಂತೆ ಸರಿಯಾಗಿ ಗೊತ್ತಿರಂಗಿಲ್ಲ, ಅರ್ಧಮರ್ಧ ತಿಳ್ಕೊಂಡು ವಿಚಾರ ಇಲ್ಲದವ ಆಗಿಬಿಡ್ತಾನ. ಅವನಿಗೆ ವಸ್ತುಗಳ ಪರಿಪೂರ್ಣ ಜ್ಞಾನ ಸಾಧ್ಯವಿಲ್ಲ. ಅವನಿಗೆ ವಸ್ತುಗಳೆಲ್ಲ ರಾಗಮಯವಾಗಿ ಇಲ್ಲ ದ್ವೇಷಮಯವಾಗಿ ಕಂಡು ಬರುತ್ತವೆ. ಇರ್ತಾವ ನೋಡ್ರಿ ಕೆಲವೊಬ್ಬರಿಗೆ, ಒಟ್ಟ ಒಂದು ಗುದ್ದಾಡ್ಲಕ್ಕೆ ಒಂದು ಏನಾರ ಬೇಕು. ಯಾರಿಗೆ? ರಜೋಗುಣ ಇದ್ದವ್ರಿಗೆ. ಮನೆಗೆ ಹುಡುಗರು ಇರ್ತಾವ ನೋಡ್ರಿ, ರಜೋಗುಣ ಇದ್ದು ತಾಯಿ ಮಾತು ಕೇಳಿ ತಂದಿ ಸಂಗಟರ ಜಗಳಕ್ಕೆ ಬೀಳ್ತಾವ, ತಂದಿ ಮಾತು ಕೇಳಿ ತಾಯಿ ಸಂಗಟರ ಜಗಳಕ್ಕೆ ಬೀಳ್ತಾವ. ಅವಕ್ಕ ಸ್ವಂತ ಇದು ಇರಲ್ಲ, ಜಜ್ಮೆಂಟ್ ಇರಲ್ಲ. ಅದೇ ರಜೋಗುಣ. ಸತ್ವಗುಣ ಇತ್ತಂದ್ರೆ ಹಂಗೆಲ್ಲ ಮಾಡಲ್ಲ. ಈಗ ಒಬ್ಬರ ಸಂಗಟ ದೋಸ್ತಿ ಮಾಡಿ ಇನ್ನೊಬ್ಬರ ಸಂಗಟ ಜಗಳ ಮಾಡ್ತಾವ ನೋಡ್ರಿ. ಸ್ವಲ್ಪ ದಿವಸ ಆಗೋಣ ಮತ್ತೆ ಯಾವನ್ ಸಂಗಟ ಜಗಳ ಆಡ್ಯಾವ, ಅವೆರಡು ಜೋಡಿ ತಿರುಗಾಡ್ತಿರ್ತಾವ. ಮತ್ತೆ ಯಾವನ್ ಸಂಗಟ ದೋಸ್ತಿ ಮಾಡಿರ್ತಾವ, ಅವನ ಸಂಗಟ ಜಗಳ. ಒಟ್ಟು ಜಗಳ ಆಡ್ಲಕ್ಕ ಒಬ್ಬ ಬೇಕು ಅವ್ರಿಗೆ. ಯಾವಾಗ ಒಂದು ರಾಗರೇ ಇರ್ತದೆ, ಒಂದು ದ್ವೇಷರೇ ಇರ್ತದೆ. ಎಲ್ಲಿ? ರಜೋಗುಣದಾಗ. ಯಾಕಂದ್ರೆ ಅವನಿಗೆ ವಸ್ತುವಿನ ಪರಿಪೂರ್ಣ ಜ್ಞಾನವಿರುವುದಿಲ್ಲ, ಇಲ್ಲವೇ ದ್ವೇಷ ರೂಪವಾಗಿ ಕಂಡು ಬರುತ್ತದೆ. ಬಳಿಕ ತಮೋ ಗುಣವಂತೂ ತೀರಿತು. ತಮೋ ಗುಣದಾಗ ಏನಿರ್ತದೆ? ವಸ್ತು ವ್ಯಾಮೋಹ ವೃಕ್ಷವಾಗಿ ಬೆಳೆದು ನಿಲ್ಲುತ್ತದೆ. ನಾನು ನನ್ನದು ಅನ್ನೋದು ವ್ಯಾಮೋಹ ಬೆಳೀತದೆ. ಸತ್ಯ ವಸ್ತುಗಳು ಅಸತ್ಯವಾಗಿ, ಅಸತ್ಯ ವಸ್ತುಗಳು ಸತ್ಯವಾಗಿ ಕಾಣುತ್ತವೆ. ಮಗನಲ್ಲಿ ವ್ಯಾಮೋಹಗೊಂಡ ತಂದೆಗೆ ಆ ಮಗನ ಕುರೂಪ ದುರ್ಗುಣ ಒಂದೂ ಕಾಣುವುದಿಲ್ಲ. ಅದರ ಬದಲು ಆ ಮಗನ ಸೌಂದರ್ಯ ರಾಶಿಯಾಗಿ ಸುಗುಣಗಳ ಮೂರ್ತಿಯಾಗಿ ತೋರುತ್ತಾನೆ. ಹಿಂಗೆ ಯಾರಿಗೆ ತೋರಿದವ ಮಗ? ಮಗ ಎಷ್ಟೇ ಕೆಟ್ಟ ಇದ್ರು ಚಲೋ ಅಂತ ಯಾರಿಗೆ ತೋರಿದ? ಧೃತರಾಷ್ಟ್ರನಿಗೆ, ದುರ್ಯೋಧನ. ವ್ಯಾಮೋಹ. ರಾಗದ್ವೇಷ ಬೇರೆ, ವ್ಯಾಮೋಹ ಬೇರೆ. ವ್ಯಾಮೋಹ ಇತ್ತಂತಂದ್ರೆ ಕೆಟ್ಟ ಅನ್ನಂಗೆ ಇಲ್ಲದು. ಎಷ್ಟೇ ಹೊಲಸಿದ್ರು ಚಲೋನೇ ಅನ್ನಿಸ್ತು. ಮೋಹ ಇದ್ದಲ್ಲಿ ಏನಾಗ್ತದ? ಬೇವು ಕೊಟ್ಟರು ಬೆಲ್ಲ ಅನ್ನಿಸ್ತು. ಮೋಹ ಇಲ್ಲದಲ್ಲಿ ಬೇವು ಕೊಟ್ರೆ ಬೇವು ಅನ್ನಿಸ್ತದೆ, ಬೆಲ್ಲ ಕೊಟ್ರೆ ಬೆಲ್ಲ ಅನ್ನಿಸ್ತದೆ. ಮೋಹ ಇತ್ತು ಅಂತಂದ್ರೆ ಏನಾಗ್ತದೆ? ಬೇವು ಕೊಟ್ರು ಬೆಲ್ಲ ಅನ್ನಿಸ್ತದೆ. ಈ ದ್ವೇಷ ಇತ್ತಂದ್ರೆ ಬೆಲ್ಲ ಕೊಟ್ರು ಬೇವು ಅನ್ನಿಸ್ತದೆ. ಇಷ್ಟೇ. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು? ಮೋಹ ಯಾರಲ್ಲಿ? ತಮೋಗುಣದಲ್ಲಿ. ಮತ್ತೆ ರಜೋಗುಣದಲ್ಲಿ ರಾಗದ್ವೇಷ. ಸತ್ವಗುಣದಲ್ಲಿ ಜ್ಞಾನ, ಹಿತ, ಸುಖ. ಇವೆಲ್ಲ ಬರ್ಕೋಬೇಕು ನೀವು. ಸತ್ವ ರಜಗುಣ ಅಂದ್ರೆ ಸತ್ವದಾಗ ಏನಿರ್ತದ?
ಅಂತಃಕರಣ ಶುದ್ಧ ಇತ್ತಂತಂದ್ರ ಯಾವುದು ಕೆಟ್ಟ ಅನ್ಸಂಗ ಇಲ್ಲ, ಯಾವುದು ಕೆಟ್ಟ ಅನ್ಸಂಗ ಇಲ್ಲ. ಅಂತಃಕರಣ ಶುದ್ಧ ಇತ್ತು ಅಂತಂದ್ರೆ ಹಿತನೇ ಅನ್ನಿಸ್ತದ. ಹಿತ ಅನ್ನಿಸ್ತದ. ಯಾರಿಗೆ? ಸತ್ವಗುಣ ಇದ್ದವ್ರಿಗೆ. ಯಾಕಂದ್ರೆ ನಿಮ್ದು ಅಂತಃಕರಣ ಶುದ್ಧ ಅದ. ನಿಮ್ಮ ಅಂತಃಕರಣ ಶುದ್ಧ ಇದ್ದಾಗ ನಾವ್ ಏನಂದ್ರ ನೀವೇನ್ ಮಾಡ್ತೀರಿ? ನಮ್ ಚಲೋ ಕೇಳ್ಯಾರ ಬಿಡಪ್ಪ ಅಂತ ತಿಳ್ಕೊಂಡು ಏನಂದದ್ದು ಸುಮ್ ತಾಳ್ಕೊಂಡು ಹಿತನೇ ಮಾಡ್ಕೋತೀರಿ. ಕಲ್ಲು ಹೋಗದ್ರ ಏನ್ ಮಾಡ್ಕೋತೀರದು? ನಿಮ್ಗೊಂದು ಕಲ್ಲು ತಗೊಂಡು ಹೋಗದ್ರೆ ಏನ್ ಮಾಡ್ತೀರಿ? ಕಲ್ಸಕ್ರಿ ಮಾಡ್ಕೋತೀರಿ. ಕಲ್ಲು ಹೋಗದ್ರೆ ಕಲ್ಸಕ್ರಿ ಮಾಡ್ಕೊಂಡ್ಬಿಡ್ತೀರಿ. ಯಾರಿಗೆ? ಸತ್ವಗುಣ ಇದ್ದವ್ರಿಗೆ. ರಜೋಗುಣ ಇದ್ದವ್ರಿಗೆ ಯಾಕೋ ಸ್ವಾಮಿ ಏನಂತ ನೀನ್ ಜೀವ ಅಂತ ರಜೋಗುಣ ಇದ್ದವ. ಹಿಂಗೆ ತಮೋ ಗುಣ ಅಂದ್ರೆ ವ್ಯಾಮೋಹ. ವ್ಯಾಮೋಹ ಎಷ್ಟು ಕೆಟ್ಟ ಇದ್ರು ಏನಾಗ್ತಿರ್ತದ? ಕೆಟ್ಟದ್ದು ಚಲೋ ಕಾಣ್ತಿರ್ತದ, ಚಲೋ ಇದ್ದದ್ದು ಕೆಟ್ಟ ಕಾಣ್ತಿರ್ತದ. ಹಿಂಗಾಗ್ತಿರ್ತದ. ಅದಕ್ಕೆ ಈ 3 ವಿಧವಾದ ಬಾಹ್ಯ ವೃತ್ತಿ ಇದೇನದ ಆತ್ಮವಿಜ್ಞಾನಕ್ಕೆ ಸಹಕಾರಿ ಅಲ್ಲ. ಸತ್ವಗುಣನೂ ಆತ್ಮವಿಜ್ಞಾನಕ್ಕೆ ಉಪಯೋಗ ಇಲ್ಲ, ರಜೋಗುಣನೂ ಆತ್ಮವಿಜ್ಞಾನಕ್ಕೆ ಉಪಯೋಗ ಇಲ್ಲ, ತಮೋಗುಣನೂ ಆತ್ಮವಿಜ್ಞಾನಕ್ಕೆ ಸಹಕಾರಿ ಅಲ್ಲ. ಈ ವೃತ್ತಿ ಉಳ್ಳ ಜೀವನಿಗೆ ಈ ಸತ್ವ ರಜ ತಮ ಗುಣ ಯಾರಿಗಿರ್ತಾವ ಅವರು ಅಜ್ಞಾನಿಗಳಾಗಿರ್ತಾರೆ. ಅವರಿಗೆ ಪ್ರಪಂಚನೇ ಸತ್ಯ ಅನ್ನಿಸ್ತಿರ್ತದೆ. ಅವರಿಗೆ ಪ್ರಪಂಚ ಸತ್ಯ ಅನ್ನಿಸ್ತದ, ಹೆಂಡ್ರ ಮಕ್ಕಳೇ ಬ್ರಹ್ಮ ಅನ್ನಿಸ್ತದ. ಪ್ರಪಂಚದ ಸರ್ವ ವಸ್ತುಗಳ ಜ್ಞಾನ ಇವನಿಗೆ ಪ್ರಾಪ್ತವಾಗಿರಬಹುದು. ಇವ ಎಲ್ಲದರದ್ದು ತಿಳ್ಕೊಂಡಿರ್ತಾನೆ. ಲೋಕದಲ್ಲಿ ಮಹಾಪಂಡಿತನಾಗಿ ಮೆರೆಯುತ್ತಿರಬಹುದು. ಆದರೆ ಶಾಂತಿ ಮಾತ್ರ ಇವನಿಗೆ ಇರುವುದಿಲ್ಲ. ಇವನ ಹೃದಯದಲ್ಲಿ ಕಾರ್ಗತ್ತರೆ ತುಂಬಿದೆ. ಬೇಕಾದಷ್ಟು ಶಾಸ್ತ್ರ ಓದಿ ದೊಡ್ಡ ಶಾಣೆ ಇದ್ರೂ ಸಹಿತ ಹೃದಯದೊಳಗೆ ಕತ್ತಲದ. ಅವನಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ದುಃಖ, ಚಿಂತೆ, ಭ್ರಾಂತಿಗಳ ಬೀಡು ಬಿಟ್ಟಿವೆ. ತನ್ನ ಮನೋಮಧ್ಯದಲ್ಲಿರುವ ಚಿನ್ಮಯ ಬೆಳಗನರಿಯದ ಈ ಜೀವನಿಗೆಂತೂ ದೊರೆತೀತು ಸಾವಧಾನತೆ. ತನ್ನ ಮನಸ್ಸಿನೊಳಗೆ ಚಿನ್ಮಯವಾದ ಬೆಳಕು ಆದ ಆ ಬೆಳಕನ್ನ ಅರಿಯಲಾರದ ಇಂಥ ಜೀವನಿಗೆ ಎಂದು ಸಾವಧಾನತೆ ಸಿಕ್ಕಿತ್ತು. ಅವನಿಗೆಂದು ಮೋಕ್ಷ ಸಿಗ್ತದಪ್ಪ, ಅವನಿಗೆಂದು ಶಾಂತಿ ಸಿಗ್ತದ, ಎಂದು ನೆಮ್ಮದಿ ಸಿಗ್ತದ. ಅದಕ್ಕಿಲ್ಲಿ ಬಾಹ್ಯ ವೃತ್ತಿ ಅಂತಂದ್ರೆ ಎದಕ್ಕಂದ್ರು ಸತ್ವ ರಜ ತಮೋ ಗುಣಗಳುಳ್ಳಂತಹ ಅಂತಃಕರಣ ವೃತ್ತಿಗೆ ಏನಂದ್ರು ಬಾಹ್ಯ ವೃತ್ತಿ ಅಂದ್ರು. ಅದೇನದ? ಸತ್ವಗುಣ ಇತ್ತಂದ್ರ ಪಂಚಮಹಾಭೂತಗಳಲ್ಲಿ ಭೋಗ ಮಾಡಿ ಸುಖ ಅನುಭವಿಸ್ತಾವ. ರಜೋಗುಣ ಇತ್ತಂದ್ರ ಕೆಲವೊಂದು ಬೇಕನ್ನಿಸ್ತದ, ಕೆಲವೊಂದು ಬ್ಯಾಡ ಅನ್ನಿಸ್ತದ. ಸತ್ವಗುಣ ಇತ್ತಂತಂದ್ರ ಬೇಕು ಬೇಡಗಳು ಇರಲ್ಲ. ಯಾವ್ದಿದ್ರು ಹೊಂದ್ಕೊಂಡು ಹೋಗ್ತದ. ಸತ್ವಗುಣ ಹೊಂದ್ಕೊಂಡು ಹೋಗ್ತದ. ರಜೋಗುಣ ಏನ್ ಮಾಡ್ತದ? ಹೊಂದ್ಕೊಂಡು ಹೋಗಲ್ಲ. ಅದು ತನಗೆ ಹೆಂಗ್ ಬೇಕಂಗ್ ಚೆಕ್ ಮಾಡ್ಕೋಬೇಕಂತದು ರಜೋಗುಣ. ತಮೋ ಗುಣ ಅಂತೂ ಮುಗಿದೋಯ್ತು, ಅದಕ್ಕಿಂತ ಕೆಳಮಟ್ಟದ್ದು. ಇದು 3 ಏನದವ ಯಾರೊಳಗಿರ್ತಾವ ಅವರಿಗೆ ಏನು ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಏನೇನು ಇಲ್ಲ. ಸತ್ವಗುಣ ಆದ್ರೂ ಹೊರಗಿಂದ ಸುಖ ಬಯಸ್ತದ ಇಲ್ಲದು. ಏನ್ ತನ್ನೊಳಗಿನ ಅಂತರಂಗದ ಸುಖ ನೋಡ್ತದ ಸತ್ವಗುಣ.
ಹೊರಗಿನ ವಸ್ತುಗಳಲ್ಲೇ ಸುಖ ಹರಿಸ್ತದಲ್ರಿ ಸತ್ವಗುಣ. ರಜೋಗುಣನೂ ಹೊರಗಿಂದೆ, ತಮೋಗುಣನೂ ಹೊರಗಿಂದೆ. ಈಗ ಅಂತರ್ವೃತ್ತಿ ಅಂದ್ರೆ ಇದೇನದ ಬಹು ಶುದ್ಧವಾದ ಮನ. ಅದರೊಳಗೆ ಸತ್ವನೂ ಇಲ್ಲ, ರಜೋನೂ ಇಲ್ಲ, ತಮೋನೂ ಇಲ್ಲ. ಇದೊಂದು ಥಳಥಳಿಸುವ ಕನ್ನಡಿಯಂತೆ ವಿಮಲ. ಕನ್ನಡಿಯನ್ನ ಸೂರ್ಯನತ್ತ ಮುಖ ಮಾಡಿ ಹಿಡಿದಾಗ ಅದರಲ್ಲಿ ಸೂರ್ಯನ ಪ್ರಕಾಶಮಯವಾದ ಬಿಂಬವು ಅಭಿವ್ಯಕ್ತವಾಗುತ್ತದೆ. ಹಾಗೆ ವಿಮಲ ಮನವನ್ನ ಬಾಹ್ಯ ವಿಷಯಗಳಿಂದ ತಿರುಗಿಸಿ ಅಂತರಂಗದ ದಿವ್ಯಾತ್ಮ ದೇವನತ್ತ ಮುಖ ಮಾಡಿ ಹಿಡಿದಾಗ ಅದರಲ್ಲಿ ಏನಾಗ್ತದ? ಆ ಪ್ರಭುವಿನ ಸತ್ತು ಚಿತ್ತು ಆನಂದ ರೂಪಗಳು ಪ್ರತಿಫಲಿತವಾಗುತ್ತವೆ. ಅಂದ್ರ ಹಿಂಗ ಸತ್ಸಂಗದಾಗ ತಿಳಿಸಿ ಹೇಳಿದ್ರೆ ಅವು ಅರ್ಥ ಆಗ್ತಾವ. ಬೇರೆ ಯಾರಿಗಾರಿ ಕುಂದಿರಿಸಿ ಹೇಳಿದ್ರೆ ಎಲ್ಲಿ ಅರ್ಥ ಆಗ್ತಾವ? ಇವು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಯಾರಿಗಿರ್ತದ ಅಂದ್ರ ಯಾರದು ಮನಸ್ಸು ಶುದ್ಧ ಇರ್ತದ ಅವರಿಗಿದು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರ್ತದ. ದೇವನ ಪರಮ ಶಾಂತ ಬೆಳಕು ಒಮ್ಮಿ ಬರುತ್ತದೆ. ಹೀಗೆ ಆಂತರಿಕ ದೇವನ ಆಕಾರವಾದುದರಿಂದ ಈ ಮನವು ಇದು ಹೊರಗಿಂದ ವಿಷಯ ಆಕಾರ ಆಗಿತ್ತು ಬಾಹ್ಯ ವೃತ್ತಿ ಒಳಗ. ಇಲ್ಲಿ ಅಂತರ್ವೃತ್ತಿ ಒಳಗೆ ಏನಾಗ್ಯದ? ಈಗದು ಮನಸ್ಸು ಎದರ ಆಕಾರ ಆಗ್ಯದ? ದೇವನ ಆಕಾರ ಆಗ್ಯದ. ಆಂತರಿಕ ದೇವನ ಆಕಾರ. ಈ ಮನವು ಆಂತರಿಕ ದೇವನ ಆಕಾರವಾಗಿರುವುದರಿಂದ ಈ ಮನವು ಮಾಯಾವೃತ್ತಿ ಅಥವಾ ಅಂತರ್ವೃತ್ತಿ ಎಂದು ಕರೆಯುತ್ತಾರೆ. ಬಹಿರ್ವೃತ್ತಿಯಲ್ಲಿರುವ ಮನ ಇಲ್ಲಿ ಸುಮನವಾಗಿದೆ, ಬುದ್ಧಿ ಸುಬುದ್ಧಿಯಾಗಿದೆ, ಚಿತ್ತ ಅಹಂಕಾರಗಳು ಸುಚಿತ್ತ ಸ್ವಜ್ಞಪ್ತಿಗಳಾಗಿವೆ. ಈ ಎಲ್ಲ ಕರಣಗಳಲ್ಲಿಯೂ ಅರಿವಿನ ಮಹಾಬೆಳಕು ತುಂಬಿ ನಿಂತಿದೆ. ದೇವನಿಗೆ ಭಿನ್ನವಾಗಿ ಉಳಿಯ. ಜೀವ ದೇವ ಭಿನ್ನವಾಗಿಲ್ಲ. ಅವನು ಮಹಾಜ್ಯೋತಿಯಲ್ಲಿ ಬೆರೆತು ಒಂದಾಗುವ. ಇದು ಜೀವ ಶಿವಯೋಗ ಅಂಗಲಿಂಗ ಸಾಮರಸ್ಯ. ಅಂತರ್ವೃತ್ತಿ ಅಂದ್ರ ಮನಸ್ಸು ಅಂತರ್ಮುಖಿ ಆಯ್ತು ಅಂತಂದ್ರ ಅದು ಏನಾಯ್ತು? ಬಹಿರ್ಮುಖಿ ಇದ್ದಾಗ ವಿಷಯ ಸಮ್ಮುಖಿ ಆಗಿ ಆ ವಿಷಯದಲ್ಲಿ ಏನ್ ಮಾಡ್ಲಕತ್ತು? ರಾಗದ್ವೇಷಗಳ ತಾಳೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು, ಅದರಾಗೆ ಸುಖ ಅದಂತ ತಿಳ್ಕೊಂಡು ಹೋಗೋದು, ಹಿಂಗೆಲ್ಲ ಮಾಡ್ತೈತಿ. ಅಂತ ಮನಸ್ಸನ್ನ ಹೊಳ್ಳಿ ತಿರುಗಿಸಿ ಅಂತರ್ವೃತ್ತಿ ಮಾಡಿದ್ರೆ ಅದು ಅಂತರ್ಮುಖಿ ಆದ್ರೆ ಅದು ದೇವರ ಆಕಾರ ಆದಂಗೆ. ಅದು ನಿರ್ಮಲ ನಿಶ್ಚಲ ಆಯ್ತು ಅಂತಂದ್ರೆ ಅದು ಪರಮಾತ್ಮನು ನಿರ್ಮಲ ಅದನ್ನು ನಿಶ್ಚಲ ಅದನ್ನು ಆ ದೇವರ ಆಕಾರ ತಾಳ್ದಂಗೆ. ಅದು ಹಿಂಗ್ ದೇವರ ಆಕಾರ ಆಯ್ತು ಅಂತಂದ್ರೆ ಅದಕ್ಕೆ ಅಂತರ್ವೃತ್ತಿ ಮಾಯಾವೃತ್ತಿ ಅಂತಾರೆ. ಆ ಅಂತರ್ವೃತ್ತಿ ಆಗಿದ್ದು ಹೆಂಗ್ ಮಾಡ್ತೀರಿ ನೀವು? ಹೆಂಗ್ ತಿಳ್ಕೊತೀರಿ? ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ತನ್ನ ಪಾಡಿಗೆ ತಾನಿತ್ತಂದ್ರೆ ಅದು ಅಂತರ್ವೃತ್ತಿನೇ. ಕೂಡ ಅಂತಲ್ಲಿ ಏನಾಗ್ತದ ಅಂತಂದ್ರ ಮನಸ್ಸ ಸುಮನ ಆಗ್ತದ. ಅದು ವಿಷಯ ಸಮ್ಮುಖಿ ಇದ್ದದ್ದು ವಿಷಯಾಸಕ್ತ ಮನ. ಇಲ್ಲೇನಾಯ್ತು? ಒಳ್ಳೆ ಮನಸ್ಸು. ವಿಷಯ ವಿಮುಖಿ ಆದದ್ದು ಒಳ್ಳೆ ಮನಸ್ಸು. ವಿಷಯ ಬುದ್ಧಿ ಇದ್ದದ್ದು ಅದೇನಾಯ್ತು? ಸುಬುದ್ಧಿ ಆಯ್ತು. ವಿಷಯಗಳನ್ನು ತ್ಯಾಗ ಮಾಡಿ ಚಿತ್ತ ಅಹಂಕಾರಗಳು ಏನಾಗ್ಬಿಟ್ಟು ಆ ವಿಷಯಗಳ ವಿಚಾರಗಳನ್ನ ಬಿಟ್ಟು ಚಿತ್ತ ಏನಾಯ್ತು? ಸುಚಿತ್ತ ಆಯ್ತು. ಅಹಂಕಾರ ಅದು ಬ್ರಹ್ಮನಿಂದ ಭಿನ್ನ ಅಂತ ತಿಳ್ಕೊಂಡಿತ್ತು. ಈಗ ಏನಾಗ್ಬಿಟ್ಟದ? ಅಂತರ್ಮುಖಿ ಆಗಿದ್ದಕ್ಕೆ ಅದು ಸ್ವಜ್ಞಪ್ತಿ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹಾಕುಂತದೆ. ಈ ಎಲ್ಲ ಕರಣಗಳಲ್ಲಿಯೂ ಅರಿವಿನ ಮಹಾಬೆಳಕು ತುಂಬಿದೆ. ಜೀವ ದೇವನಿಗೆ ಭಿನ್ನ ಉಳಿಯದು.
ಅವನು ಮಹಾಜ್ಯೋತಿಯಲ್ಲಿ ಬೆರೆತು ಒಂದಾಗುವ. ಇದೇ ಜೀವ ಯೋಗ ಅಥವಾ ಅಂಗಲಿಂಗ ಸಾಮರ್ಥ್ಯ. ಚಿತ್ತವೃತ್ತಿ ನಿರೋಧ ಎನ್ನುವಾಗ ಬಹಿರ್ವೃತ್ತಿ ಒಂದೇ ಅಲ್ಲ, ಅಂತರ್ವೃತ್ತಿಯನ್ನು ನಿರೋಧಿಸಬೇಕು. ಅದೇಕೆ ಅಂದ್ರೆ ಮನವು ಅಂತರ್ಮುಖಿ ಆದೊಡನೆ ಇಲ್ಲೇನ್ ಸಮಸ್ಯೆ ಆಗ್ತದ ಅಂತ ಹೇಳ್ತಾರೆ. ಬಹಿರ್ಮುಖಿಯಾದಾಗ ವಿಷಯಗಳಲ್ಲಿ ಮುಳುಗಿರ್ತದ. ವಿಷಯಗಳಿಂದ ನೀವು ಏನ್ ಮಾಡ್ತೀರಿ? ಇಲ್ಲಿ ನನ್ನ ಅಂತಃಕರಣ ವಿಷಯ ಸಮ್ಮುಖಿಯಾಗಿದ್ದಕ್ಕ ನನಗ ಈ ರೀತಿ ವಿಷಯ ಸಮ್ಮುಖಿ ಆಯ್ತು ಅಂತಂದ್ರೆ ನನ್ನ ಮೋಕ್ಷಕ್ಕ ಅಡ್ಡಿ ಆಗ್ತದ ತಿಳ್ಕೊಂಡು ಅವ ಏನ್ ಮಾಡ್ತಾನ? ವಿಷಯಗಳನ್ನ ತ್ಯಾಗ ಮಾಡಿ ನಿರ್ವಿಷಯ ಆಗೋದಕ್ಕ ಪ್ರಯತ್ನ ಮಾಡ್ತಾನೆ. ಯಾವರ ಶಬ್ದಗಳು ಬಂದು ಅಂತಂದ್ರ ಆ ಶಬ್ದ ಅದು ತಾನಾಗೆ ಕೇಳ್ತಿರ್ಬೋದು, ತಾನು ಆ ಶಬ್ದದಲ್ಲಿ ಆಸಕ್ತಿ ವಹಿಸಲಾರದಂಗಿರೋದು. ಸ್ಪರ್ಶ ಅದು ತಾನಾಗೆ ಬರ್ತಿರ್ಬೋದು, ಆದ್ರೆ ತಾನು ಆ ಸ್ಪರ್ಶದಲ್ಲಿ ಆಸಕ್ತನಾಗಿರಲಾರ್ದಂಗ ಹಾಂಗಿರೋದೇನದ ಅಂತರ್ವೃತ್ತಿ ನಿರೋಧ ಮಾಡ್ತೀರಿ. ಇದು ಬಹಿರ್ವೃತ್ತಿ ನಿರೋಧ ಮಾಡ್ತೀರಿ. ಈಗ ಅಂತರ್ವೃತ್ತಿ ನಿರೋಧ ಅಂದ್ರೆ ಏನು ಅಂತಂದ್ರೆ ಮನಸ್ಸು ಅಂತರ್ಮುಖಿ ಮಾಡಿ ನೀವು ಧ್ಯಾನಕ್ಕೆ ಕೂತ್ರಿ ಅಂತಂದ್ರ ಸುಮ್ ಯಾರು ನೋಡ್ಲಾರ್ದಂಗ ನಿಮ್ ಪಾಡಿಗೆ ನೀವು ಕುಂತು ಮಾಡ್ಲಕ್ ಬರ್ತದ ಇಲ್ಲ? ಯಾರು ನೋಡೋದೇ ಬೇಕಾಗಿಲ್ಲ. ಯಾರಿಗಾರು ತೋರ್ಸ್ಲಕ್ ಮಾಡ್ತಾರೆ, ನಿಮ್ ಸಲಹೆ ನೀವು ಮಾಡ್ತಾರೆ, ನಿಮ್ ಸಲಹೆ ನೀವು ಮಾಡ್ತೀರಿ. ಅವಾಗ ಏನ್ ಆಗ್ತಿರ್ತದೆ ಗೊತ್ತದ? ನಿಮ್ ಮನಸ್ಸ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡೋದು ಮನ್ಯಾಗ ಒಬ್ರು ನೋಡಂಗೆ ಇಲ್ಲಿ ನೋಡುವ ಅಂತ ಒಂದ್ ಸ್ವಲ್ಪ ಅವ್ರು ಕಾಣಂಗ್ ಮಾಡ್ಬೇಕು ಅನಿಸ್ತದ ಇಲ್ಲ? ಹೆಂಗ ಹೆಂಗ್ರಿ? ಇನ್ನೊಬ್ರು ನೋಡ್ಲಿ ಅಂತ ಹೇಳಕ್ಕೆ ಅನಿಸ್ತದ ಇಲ್ಲ? ಇನ್ನೊಬ್ರು ನೋಡ್ಬೇಕತ್ತ. ಗುಡ್ ನೈಟ್ ತೆಗೆದ್ರ ಸೊಳ್ಳೆ ಬರ್ತಾವ, ಗುಡ್ ನೈಟ್ ಹಚ್ಚಿದ್ರ ಮಾರೆಲ್ಲ ಚುಟ್ಟು ಅಂತವ. ಇರ್ಲಿ, ಮನ್ಯಾಗ ಯಾರು ನೋಡಂಗೆ ಇಲ್ಲಲ್ಲಪ್ಪ ನಾವು ಮಾಡೋದು ಅಂತ ಮನೆಯವ್ರು ನೋಡ್ಲೆತ್ ಮಾಡ್ತೀರಾ ಇಲ್ಲ? ಒಂದಿಟ್ಟು ಯಾರು ನೋಡ್ಲಾರ್ದಂಗ ಮಾಡಕ್ಕ ಎಲ್ಲಿ ಬರ್ತದ? ಮತ್ತಿನ್ನೇನ್ ಬರ್ತದ? ನಾನು ಇಷ್ಟೊಂದು ಸಾಧನೆ ಮಾಡ್ತೀನಿ, ದಿನ ಇಷ್ಟು ಜಪ ಮಾಡ್ತೀನಿ, ಇಷ್ಟು ಪೂಜಾ ಮಾಡ್ತೀನಿ ಅಂತೇಳಿ ಒಳಗ ಅಹಂಭಾವ ಬೆಳೀತದ ಇಲ್ಲ? ದಿನ ಇಷ್ಟೊತ್ತು ಮಾಡ್ತೀನಿ, ದಿನ ಮುಂಜಾನೆ ನಚಿಕ್ನಾಗ 4 ಕೇಳ್ತೀನಿ, ಬಸವರಾಜಪ್ಪನ ವಿಚಾರ ಸಾಗರ ಕೇಳ್ತೀನಿ, ಮತ್ತ 5ರಿಂದ ಶರಣ ಬಸಪ್ಪನ ವಿಚಾರ ಸಾಗರ ಕೇಳ್ತೀನಿ, ಮತ್ತಿನ್ನೇನು ಮಣ್ಣು ಸುಡುಗಾಡೆಲ್ಲ ಕೇಳ್ಕೊತ ಇಡೀ ದಿನ ಹಿಂಗೇ ಕಳಿತೀನಿ. ನನ್ನಟ್ಟು ಯಾರು ಕೇಳ್ಯಾರ, ನನ್ನಟ್ಟು ಯಾರಿಗೆ ಗೊತ್ತದ ಅಂತ ಒಳಗೆ ಚಾಲು ಆಗ್ಬಿಡ್ತು. ಇದನ್ನ ಏನಂತಾರ ಅಂತರ್ವೃತ್ತಿ ನಿರೋಧ ಮಾಡೋದಂದ್ರೆ ಒಳಗೆ ಬೆಳೀತದಲ್ಲ, ಇದನ್ನ ತೆಗಿಬೇಕಂತ ಹೇಳ್ತಾರ ಅವ್ರು. ಅದಕ್ಕೆ ಇದು ಬೆಳಿಬಾರ್ದು ಅಂತಂದ್ರ ಬಸವಣ್ಣವ್ರು ಏನ್ ಹೇಳ್ಯಾರ? ಗಾಂಧಾರಿ ಮಾಂಧಾರಿ ಗಾಢ ಅಂಧಕಾರ ಅಂಧಕಾರದಲ್ಲಿ ಪೂಜಿಸು ಲಿಂಗವ. ಯಾರು ನೋಡ್ಲಾರ್ದಂಗ, ಯಾರಿಗೂ ಗೊತ್ತಾಗ್ಲಾರ್ದಂಗ ನೀ ಪೂಜೆ ಮಾಡ್ಕೋಬೇಕಪ್ಪ ಅಂತ ಹೇಳ್ತಾರೆ. ಕಾಡ ನವಿಲು ಒದರದ ಮುನ್ನ, ಊರ ಕೋಳಿ ಕೂಗದ ಮುನ್ನ ಪೂಜಿಸು ಲಿಂಗವ. ನಾವು ನಸಿಕ್ನಾಗ ಇದ್ದಂಗೆ ಪೂಜೆ ಮಾಡ್ಕೊಂಡ್ರೆ ಯಾರು ನೋಡ್ಲಿಲ್ಲ ಅಂತಂದ್ರೆ ಎದಕ್ ಗೊತ್ತದು ಅಂತ ಅನಿಸ್ತದ ನಮ್ಗೆ. ಸ್ವಲ್ಪ ಸುತ್ತಮುತ್ತ ಯಾರು ನೋಡಿದ್ರೆ ಸಮಾಧಾನ. ಊರ್ ಕೋಳಿ ಕೂಗೋದ್ರಕ್ಕಿಂತ ಮೊದಲೇ ನಾವು ಪೂಜೆ ಮಾಡ್ಕೊಂಡೇವು, ಯಾರು ನೋಡ್ಲೇ ಇಲ್ಲ ಅಂತಂದ್ರೆ ಎದಕ್ ಗೊತ್ತು? ಯಾಕಂದ್ರೆ ಅದು ನಮ್ಮ ಸಾಧನೆಗಾಗಿ ಮಾಡ್ಕೊಳಕತ್ತೀವಿ ಅಂತ ಗೊತ್ತೇ ಇಲ್ಲ ನಮಗೂ. ಅದೇ ಸಮಸ್ಯೆ.
ಮತ್ತೇನು ಹೇಳ್ತಾನ, ಗೋವನ್ನು ಕೊಂದು ತಿಂಬುವ ಪಾಪಿಯ ಧ್ವನಿ ಕೇಳದ ಮುನ್ನ ಪೂಜಿಸು ಲಿಂಗ. ಮೈ ಕಚ್ಚಿ ಓದಿರ್ತಾರಲ್ರಿ ಮುಂಜಾನೆ 5ಕ್ಕೆ, ಅವ್ರ ಧ್ವನಿ ಕೇಳಿತಂದ್ರೆ ಮುಗೀತು, ಪೊಲ್ಯೂಷನ್ ಆಯ್ತಂತ. ಆ ಧ್ವನಿ ಕೇಳೋದಕ್ಕಿಂತ ಮೊದಲೇ ಪೂಜೆ ಮುಗಿಬೇಕು, ಲಿಂಗ ಪೂಜೆ ಮುಗಿಬೇಕು. ಮತ್ತೇನು ಹೇಳಿದ್ರು, ಒಡನೆ ಮಲಗಿರದ ಸತಿಯನ್ನು ಎಬ್ಬಿಸದೆ ಪೂಜಿಸು ಲಿಂಗ. ದುಂಬಿಗಳು ಬಂದು ಪುಷ್ಪ ಮಲಿನ ನಿರ್ಮಲ ಮಾಲಿನ ಏನ ಮಾಡೋದ್ರ ಮುನ್ನ ಪೂಜಿಸು ಲಿಂಗವ. ಇಷ್ಟೊಂದು ಕಂಡೀಷನ್ ಅದ. ಈ ತರ ಪೂಜೆ ಮಾಡೋದು ಯಾರಿಗೆ ಗೊತ್ತಾಗದಂಗೆ ಮಾಡೋದು. ಎದಕ್ಕೆ ಹೇಳ್ಯಾರ ಅಂದ್ರೆ ಇದೇ ಅಂತರ ವೃತ್ತಿ ನಿರೋಧ ಮಾಡೋದಕ್ಕೆ. ನೀವು ಎಲ್ಲರೂ ಕಾಣಂಗ ಎಲ್ಲರ ಸಲುವಾಗಿ ನೀವು ಡಂಬಾಚಾರ ಮಾಡಿದ್ರಿ, ಒಳಗಿಂದೊಳಗೆ ಏನಾಗ್ತದ, ತಾನು ಸಾಧಕ ಎಂಬ ಅಭಿಮಾನ ತಲೆ ಎತ್ತುತ್ತದೆ. ಜೀವನಲ್ಲಿ ಏನಾಗ್ತದ, ತಾನು ಸಾಧಕ ಅಂತ ತಲೆ ಎತ್ತುತ್ತದೆ. ಸಾಧನೆ ಬೆಳೆದು ಮನಸ್ಸು ಧ್ಯೇಯ ದೇವನಲ್ಲಿ ಒಂದಾಗುವ ಜೀವನಿಗೆ ದಿವ್ಯಾನುಭೂತಿ ಸಮನಿಸದು. ಏನಾಗ್ತದ, ಅಲ್ಲೇನಾಗ್ಬಿಡ್ತು, ದಿವ್ಯ ಅನುಭೂತಿ ಬರಂಗಿಲ್ಲ, ನಮಗೆ ಸಿಗಂಗಿಲ್ಲ. ಅದು ಸಿಕ್ಕರು ಏನಾಯ್ತು, ಅಹಂಕಾರದ ಅನುಭೂತಿ ಆಗ್ತದ. ಆ ಸ್ವಜ್ಞಪ್ತಿ ಅದೇನದ ಅಂತಂದ್ರ, ಜೀವ ಏನದನಲ್ಲ, ತಾನು ಶುದ್ಧ ಆಗ್ಲಾರ್ದೆ ಅಶುದ್ಧ ಜೀವನೇ ತಾನೇ ಬ್ರಹ್ಮ ಅನ್ಕೊಂಡ್ಬಿಡ್ತಾನ. ಇದೇ ಸ್ವಜ್ಞಪ್ತಿ. ಅಹಂ ಬ್ರಹ್ಮಾಸ್ಮಿಗೆ ಮತ್ತು ಈ ಸ್ವಜ್ಞಪ್ತಿಗಿರೋ ವ್ಯತ್ಯಾಸ ಏನದಂದ್ರ, ಅಹಂ ಬ್ರಹ್ಮಾಸ್ಮಿ ಅಂತಂದ್ರ ಜಡ ಪದಾರ್ಥವನ್ನ ಬಿಟ್ಟು ಕೇವಲ ಚೇತನವನ್ನು ಕುರಿತು ನಾನು ಅಂತಂದ್ರೆ ಅದು ಅಹಂ ಬ್ರಹ್ಮಾಸ್ಮಿ, ಶುದ್ಧ ಚೇತನವನ್ನು ಕುರಿತು ಹೇಳಿದರೆ. ಇಲ್ಲೇನದ, ಜೀವ ಜಡ ಪದಾರ್ಥದ ಅಭಿಮಾನಿಯಾಗಿ ಜಡದ ಜೊತೆಗೆ ಇದ್ದು ಏನ್ ಮಾಡ್ಲಕತ್ತಾನ, ತಾನೇ ಬ್ರಹ್ಮ ತಿಳ್ಕೊಂಡ್ಬಿಟ್ಟಾನ. ಶುದ್ಧ ಇರಲಾರ್ದೆ ಅಶುದ್ಧ ಜೀವ, ದೇಹಾಭಿಮಾನಿ ಜೀವ, ವಿಷಯ ಸಮ್ಮುಖಿ ಜೀವ ತಾನೇ ಬ್ರಹ್ಮ ತಿಳ್ಕೊಂಡ್ಬಿಟ್ಟಾನ. ಯಾಕಂದ್ರೆ ಅಂತರ ವೃತ್ತಿ ನಿರೋಧ ಮಾಡ್ಲಾರ್ದಕ್ಕ ನಾನು ಸಾಧಕ ಅಂತೇಳಿ ಅವನೊಳಗೆ ಡಂಬಾಚಾರದ ಬುದ್ಧಿ ಶುರುವಾಗಿ ಅವನೇನಾಗ್ಬಿಟ್ಟನ, ಅಶುದ್ಧ ಜೀವನೇ ನಾನು ಶಿವ ಅನ್ಕೊಂಡನ. ಇದೇ ಸ್ವಜ್ಞಪ್ತಿ. ಇದು ಒಂದು ಅಹಂಕಾರವೇ. ಏನರೇ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಶುದ್ಧವಾಗಿರ್ಲಿ ಅಶುದ್ಧವಾಗಿರ್ಲಿ, ಅಹಂಕಾರ ಹೇಯವೇ ತಿಳ್ಕೊಂಡ್ಬಿಡ್ರಿ. ಎಂತ ಮಾತು ಹೇಳ್ತಾರೆ ನೋಡ್ರಿ. ಅಹಂಕಾರ ಹೇಯನೇ. ಒಳ್ಳೆಯವನ್ನದು ಅಭಿಮಾನ ಪಡೋದನ್ನು ಕೆಟ್ಟದ್ದೇ, ಕೆಟ್ಟವಂತ ಅಭಿಮಾನ ಪಡೋದು ಕೆಟ್ಟದ್ದೇ. ಅಹಂಕಾರ ಹೇಯವೇ, ಅದು ಪ್ರಿಯ ಅಲ್ಲವೇ ಅಲ್ಲ. ನಿಜವಾದ ಸಾಮರಸ್ಯ, ಸತ್ಯವಾದ ಯೋಗ ದೊರೆಯಬೇಕಾದರೆ ಈ ಎಲ್ಲ ಬಗೆಯ ಅಹಂತೆಗಳನ್ನು ನಿರುದ್ಧವಾಗಬೇಕು, ಅಳಿದು ಹೋಗಬೇಕು. ಅಲ್ಲಿಗೆ ನಿಜ ಯೋಗ. ನನಗೆ ವಿಚಾರ ಸಾಗರ ಗೊತ್ತದ, ನನಗೆ ವಿಚಾರ ಚಂದ್ರೋದಯ ಗೊತ್ತದ, ನನಗೆ ವೇದಗಳು ಗೊತ್ತದವ ಅಂತೇಳಿ ಭಾರಿ ಎತ್ತರದ ವ್ಯಕ್ತಿ ಅಂತೇಳಿ ತಲೆ ತುಂಬಿಕೊಂಡಿರ್ತಾರಲ್ಲ, ಅದು ಏನ್ ಮಾಡ್ತದ, ಅದು ಒಂದು ಅಹಂಕಾರನೇ. ಒಳ್ಳೆ ಅಹಂಕಾರ ಇದ್ರೂ ಸಹಿತ ಅದು ಹೇಯವಾದ ಅಹಂಕಾರ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ನಮ್ದು ಟಾರ್ಗೆಟ್ ರೀಚ್ ಆಗಂಗಿಲ್ಲ, ನಿಜವಾದ ಯೋಗ ಆಗಂಗಿಲ್ಲ. ಅದು ಅಶುದ್ಧ ಆಗಿಬಿಡ್ತದೆ. ಅದಕ್ಕೇನಾಗಬೇಕು, ಅಂತರ್ವೃತ್ತಿ ಕಳ್ಕೋಬೇಕಾದ್ರೆ
ಅಂತರ್ವೃತ್ತಿ ನಿವೃತ್ತಿ ಮಾಡೋದಂದ್ರೆ ಏನಾಯ್ತು ಗೊತ್ತದ? ನಾವು ಮಾಡುವ ಸಾಧನೆಗಳ ಬಗೆಗಿನ ಅಭಿಮಾನ ಏನು ಹುಟ್ಟುತ್ತದಲ್ಲ, ಆ ಅಭಿಮಾನ ತ್ಯಾಗ ಮಾಡಬೇಕು. ಕೆಲವೊಬ್ರು ಜಗಳ ತೆಗಿತಿರ್ತಾರೆ ಬಾಸ್ಗಳ ಸಂಗಟ. ಯಾಕಪ್ಪ 10ಕ್ಕೆ ಬರೋ 10ವರೆಗೆ ಯಾಕೆ ಬಂದಿ ಅಂತ ಕೇಳಿದ್ರ, ನಾ ಮಧ್ಯಾಹ್ನ ಬ್ರೇಕ್ನಾಗ ಊಟಕ್ಕೆ ಹೋಗಲ್ರಿ, ಇಲ್ಲೇ ಆಫೀಸ್ನಾಗ ಕೂತು ಕೆಲಸ ಮಾಡ್ತೀನಿ, ನಾ ಮನೆಗೆ ಹೋಗಲ್ಲ. ಉಳಿದವರೆಲ್ಲ ಮನೆಗೆ ಹೋಗಿ 2 ತಾಸು ಬಿಟ್ಟು ಬರ್ತಾರ, ನಾ ಇಲ್ಲೇ ಇರ್ತೀನಿ, ಅದಕ್ಕೆ ನಾ ಅರ್ಧ ತಾಸು ಲೇಟ್ ಆಗಿ. ನೀ ಮಧ್ಯಾಹ್ನ ಊಟಕ್ಕೆ ಹೋಗಿ ಯಾರು ಬೇಡ ಅಂತಾರ? ನೀ 10ಕ್ಕೆ ಬರಬೇಕು ಅಂತ ಆಫೀಸರ್ ಹೇಳ್ತಾನೆ. ಇವ ಇಲ್ಲ ನಾ ಮಧ್ಯಾಹ್ನ ಊಟಕ್ಕೆ ಹೋಗಲ್ಲ, ಹಿಂಗಾಗಿ ನಾ ಅರ್ಧ ತಾಸು ಲೇಟ್ ಆಯ್ತು. ಇವ ಇಂಥವ್ರು ಇವೇ ಜಗಳಕ್ಕೆ ಮೂಲ ಆಗವ. ಇನ್ನೊಬ್ಬ ಹೆಂಗಿರ್ತಾನ, ಸಂಜೆಗೆ ತಡ ಮಾಡಿ ಓದ್ತಿರ್ತಾನ, ಇದು ಜಲ್ದಿ ಓದ್ತಾನ. ನಾ ಕರೆಕ್ಟ್ ಮುಂಜಾನೆ 10ಕ್ಕೆ ಬಂದಿರ್ತೀನಿ, ಆಫೀಸ್ನಾಗ ಯಾವ ಸುಳ ಮಗನೂ ಬಂದಿರಲ್ಲ, ನಾನೇ ಬಂದಿರ್ತೀನಿ ಅಂತ ಅವನಿಗೆ ಅದೊಂದು ಸೊಕ್ಕ. ಕರೆಕ್ಟ್ 10ಕ್ಕೆ ಇನ್ನ 5 ನಿಮಿಷ ಕಡಿಮೆ ಇರ್ಲಾಗಿ ಬಂದಿರ್ತೀನಿ ರೀ. ಉಳಿದವರೆಲ್ಲ 11ರ ಮೇಲೆ ಬರ್ತಾರ, ಅವ್ರೇನು 11ರ ಮೇಲೆ ಬಂದಿರ್ತಾರ, 5-6 ತನಕ ಇರ್ತಾರ, ಅವ್ರು ಲೇಟಾಗಿ ಬಂದಿರ್ತಾರ. ನಾ ಜಲ್ದಿ ಬಂದಿರ್ತೀನಿ, ನಾನು ಒಂದು ಅರ್ಧ ತಾಸು ಜಲ್ದಿ ಓದ್ತೀನಿ. ಹಿಂಗೆ ಮಾಡೋರಿಗೆ ಏನು ಮಾಡ್ಬೇಕು? ಅಲ್ಲಿ ಪ್ರೊಸೀಜರ್ ಏನದ ಅದ್ರ ಪ್ರಕಾರ ಇರ್ರಿ ಅಂತ ಬಾಸ್ ಹೇಳಿದ್ರೆ ಒಂದು ಅರ್ಧ ತಾಸು ತಡ ಮಾಡ್ಯಾರೇ ಬರ್ತಾರ, ಅರ್ಧ ತಾಸು ಜಲ್ದಿಯಾರೇ ಹೋಗ್ತಾರ. ಅವ ಜಾಸ್ತಿ ಟೈಟ್ ಮಾಡಿದ್ರೆ ಮತ್ತೆ MLA MP ಮತ್ತು ಅವ್ರ ಸಂಘದ ಲೀಡರ್ಗಳದು ಇದು ಹಚ್ತಾರ ರೆಕಮೆಂಡೇಶನ್, ಸ್ವಲ್ಪ ಸಂಭಾಳಿಸ್ಕೊಳಪ್ಪ, ನಮ್ಮ ಕ್ಯಾಂಡಿಡೇಟ್ ಅದ ನೋಡ ಅಂತ ಹೇಳ್ತಾರ. ಹಿಂಗಿರ್ತಾವ. ಇದಕ್ಕೇನಂತಾರ? ಸಾತ್ವಿಕ ಅಹಂಕಾರ. ಸಾತ್ವಿಕ ಅಹಂಕಾರ ಅಂದ್ರೆ ಒಳ್ಳೆ ಕೆಲಸಗಳು ಮಾಡಿ ಅದ್ರ ಬಗ್ಗೆ ಒಂದು ಅಭಿಮಾನ ಬೆಳೆಸ್ಕೊಳ್ಳೋದು. ಕೆಟ್ಟ ಕೆಲಸ ಮಾಡಿ ಅಲ್ಲ, ಒಳ್ಳೆ ಕೆಲಸಗಳೇ ಮಾಡ್ಯಾನ. ಅಷ್ಟು ದಾನ ಮಾಡೀನಿ, ಇಷ್ಟು ದಾನ ಮಾಡೀನಿ, ಅದ್ರ ಸಲುವಾಗಿ ವಚನದ ಇದಕ್ಕೆ ಸಂಬಂಧಪಟ್ಟಂತದ್ದು ಹೇಳ್ರಿ. ಯಾವ್ದು ವಚನ? ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡಿದೇನೆಂಬುದು ಮನದಲ್ಲಿ ಹೊಳೆದಡೆ, ಏಡಿಸಿ ಕಾಡಿತ್ತು ಶಿವನ ಡಂಗುರ. ಅದಕ್ಕೆ ಅಲ್ಲಿ ಒಳಗೇನದ? ಮಾಡೀನಿ ಅನ್ನೋದು ಕರ್ತೃತ್ವ ಭಾವವನ್ನು ತ್ಯಾಗ ಮಾಡಿ ಮಾಡಬೇಕು. ಅದನ್ನೇ ಏನಂತಾರ? ಅಂತರವೃತ್ತಿ ನಿರೋಧ. ಬಹಿರ್ವೃತ್ತಿ ನಿರೋಧ ಅಂತಂದ್ರ ವಿಷಯಗಳಿಂದ ನಿರೋಧ ಮಾಡೋದು. ಬಹಿರ್ವೃತ್ತಿ ನಿರೋಧ, ಒಳಗ್ಲಿಂತ ನಿರೋಧ ಮಾಡೋದು ಅಂದ್ರೆ ಅಹಂಕಾರ ಬೆಳೆಸ್ಕೊಳ್ಳಾರ್ದಂಗಿರೋದು ಅಂತರ್ವೃತ್ತಿ ನಿರೋಧ. ಹೀಗೆ ಸಾಮಾನ್ಯ ಜೀವನವನ್ನು ನಿಧಾನವಾಗಿ ಮೇಲೆತ್ತಿ ಶಿವಪರಂಜ್ಯೋತಿಯಲ್ಲಿ ಒಂದುಗೂಡಿಸುವ ಸಾಮರ್ಥ್ಯ ರಾಜಯೋಗದಲ್ಲಿದೆ. ಅರೆ ಅಧ್ಯಾತ್ಮ ಸಾಧನೆ ಬಗ್ಗೆ ಅಷ್ಟೇ ಅಭಿಮಾನ ಅಲ್ಲ, ಬೇರೆ ಯಾವ ಕೆಲಸ ಮಾಡಿದ್ರು ಆ ಕೆಲಸದಾಗ ನಮ್ಮ ಕರ್ತೃತ್ವ ಭಾವ ಇರ್ಲಾರ್ದಂಗ ಮಾಡಿದರೆ ನಮ್ಮ ಸಾಮಾನ್ಯ ಜೀವ ಸಹಿತ ಶಿವನ ಏನಾಗ್ತದ? ಪ್ರಿಯ ಆಗ್ತದ. ಇಂಥ ರಾಜಯೋಗಕ್ಕೆ 8 ಅಂಗಗಳು, ಅನೇಕ ಅವಯವಗಳು ಕೂಡಿದಾಗ ದೇಹ ಪೂರ್ಣವಾಗುವಂತೆ ಈ ಸರ್ವ ಅಂಗಗಳು ಕೂಡಿದಾಗ ಯೋಗ ಸರ್ವಾಂಗ ಸುಂದರವಾಗುವುದು, ಪರಿಪೂರ್ಣವೆನಿಸುವುದು. ಈ ಯೋಗ ಪರಿಪೂರ್ಣ ಆಗಬೇಕಾದ್ರೆ 8 ಅಂಗಗಳದವ. ಆ 8 ಅಂಗಗಳು ಯಾವ್ಯಾವ ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಈ 8 ಅಂಗಗಳ ಬಗ್ಗೆ ನಾಳೆ ಡಿಟೇಲ್ ಆಗಿ ಹೇಳ್ಕೊತ ಹೋಗ್ತಾರೆ. ಇವೇ ಈ ಅಷ್ಟ ಅಂಗಗಳು. ಸಾಧಕ ಎಲ್ಲ ಅಂಗಗಳನ್ನು ಸಾಧಿಸಬೇಕೆಂದೇನಿಲ್ಲ. ಅವನು ಉತ್ತಮೋತ್ತಮ ಅಧಿಕಾರಿಯಾಗಿದ್ದರೆ ಕೊನೆಯ 2 ಅಂಗಗಳೇ ಸಾಕು. ಎಲ್ಲ ಮಾಡ್ಕೋತ ಕುಂದ್ರದೇನು ಬೇಕಾಗಿಲ್ಲ. ಅವ ಕೊನೆಯ 2 ಯಾವು? ಧ್ಯಾನ ಮತ್ತು ಸಮಾಧಿ. ಇವೆರಡು ಮಾಡಿದ್ರೆ ಸಾಕು. ಎಲ್ಲ ಓಸು ಯಮ ನಿಯಮ ಅನ್ಕೋತ ಓಟು ಮಾಡ್ಕೋತ ಕುಂದ್ರದ್ ಬೇಕಾಗಿಲ್ಲ.
ಮಧ್ಯಮ ಅಧಿಕಾರಿಗಳಾಗಿದ್ದರೆ 6 ಅಂಗಗಳ ಅವಶ್ಯಕತೆ: ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇನ್ನು ಸಾಮಾನ್ಯ ಅಧಿಕಾರಿಯಾಗಿದ್ದರೆ ಕೊನೆಯವರೆಗೆ ಎಲ್ಲ ಅಂಗಗಳು ಅತ್ಯವಶ್ಯಕ. ನೋಡ್ರಿ, ಹಿಂಗೆಲ್ಲ ನಾವು ನೋಡ್ರಿ. ಸಾಧಕರಿಗಷ್ಟೇ ಏಕೆ, ನಾನು ಐಕ್ಯ ಪಡೆದ ಜ್ಞಾನಿ ಎಂದುಕೊಳ್ಳುವವರು ತನ್ನ ಅನುಭವ ರಕ್ಷಣೆಗಾಗಿ ಈ ಅಷ್ಟಾಂಗಗಳನ್ನು ಅಗತ್ಯವಾಗಿ ಆಚರಿಸಬೇಕು. ಏನದ, ಐಕ್ಯ ಸ್ಥಳಕ್ಕೆ ಹೋಗಿ ಜೀವ ಶಿವನಾಗಿರ್ಬೋದು, ಅಂಗಲಿಂಗವಾಗಿರ್ಬೋದು, ಆ ಸಾಧನೆಗೆ ಹೋಗಿ ಮುಟ್ಟಿದ್ದ ಮುಖ್ಯ ಅಲ್ಲ. ಆ ಸಾಧನೆಯಲ್ಲಿ ಉಳಿಬೇಕಾದ್ರೆ, ಸಾಧನೆ ಒಳಗೆ ಉಳಿಬೇಕಾದ್ರೆ ಈ ಅಷ್ಟಾಂಗ ಯೋಗ ಮಾಡಿದ್ರೆ ಅದೇನಂತಾರ, ಅಂಗಸ್ಥಲ ಅಂದ್ರೆ ಹೋಗಿ ಮುಟ್ಟುತ್ತಾರೆ, ಲಿಂಗಸ್ಥಲ ಅಂತಂದ್ರೆ ಅದೇ ಸಾಧನೆ ಒಳಗೆ ಉಳಿಬೇಕಲ್ಲ. ಉಳಿಯೋದಕ್ಕೆ ಇದು ಅಷ್ಟಾಂಗ ಯೋಗ ಮಾಡಬೇಕು. ಅದಕ್ಕೆ ಕರ್ತವ್ಯಂ ಅಕರ್ತವ್ಯಂ ತ್ರಿಷು ಲೋಕೇಶ ನ ವಿದ್ಯತೆ. ಅಂದ್ರೆ ಮಾಡಬೇಕಾದುದಾಗಲಿ ಮಾಡಬಾರದುದಾಗಲಿ ಜಗತ್ರಯದಲ್ಲಿ ಇಲ್ಲ ಎಂದು ಭಗವಂತನಿಂದಲೇ ಕೊಂಡಾಡಲ್ಪಟ್ಟ ಮಹಾತ್ಮನೇ ಇರಲಿ. ಲೋಕ ಸಂಗ್ರಹಕ್ಕಾದರೂ ಈ ಅಷ್ಟಾಂಗವನ್ನು ಆಚರಿಸಲೇಬೇಕು. ಹೀಗೆ ಪಾಮರನಿಂದ ಮಹಾತ್ಮನವರೆಗೆ ತನ್ನ ವ್ಯಾಪ್ತಿಯನ್ನು ಪಡೆದು ರಾಜಯೋಗ ಏನದ ಬಹು ಹಿರಿದಾಗಿದೆ. ನೋಡ್ರಿ ಹೆಂಗದ, ಭಗವಂತನಿಂದಲೇ ಕೊಂಡಾಡುವ ಮಹಾತ್ಮನಿದ್ರೂ ಸಹಿತ ಅವ ಈ ರಾಜಯೋಗ ಮಾಡಬೇಕು. ಅದಕ್ಕೆ ಲೋಕ ಸಂಗ್ರಹಕ್ಕಾಗಿ ಅಂದ್ರೆ ಏನ್ ಹಂಗಂದ್ರಿ? ಲೋಕ ಸಂಗ್ರಹಕ್ಕಾಗಿ ಅಂದ್ರ ಮಾದರಿಯಾಗಿರ್ಬೇಕು. ಇವನಿಗೆ ನೋಡಿ ಇವ ಬೇಕಾದಷ್ಟು ದೊಡ್ಡ ಸಾಧಕ ಇದ್ರೂ ಸಹಿತ ಇವ ಮಾಡೋ ಸಾಧನೆ ನೋಡಿ ಇನ್ನೊಬ್ರು ಕಲೀಲಿ ಅಂತೇಳಿ ಲೋಕ ಸಂಗ್ರಹಕ್ಕಾಗಿ ಆದರೂ ಈ ಅಷ್ಟಾಂಗವನ್ನ ಮಾಡಲೇಬೇಕು. ಈಗ ವೀರಶೈವ ಧರ್ಮ ಏನದಲ್ಲ, ಲಿಂಗಾಯತ ಧರ್ಮ ಏನದಲ್ಲ, ಅದನ್ನೇ ಹೇಳ್ತಾರ. ನೀವು ಐಕ್ಯ ಸ್ಥಳ ಮುಟ್ಟಿದ್ರೂ ಸಹಿತ ನೀವು ಇಷ್ಟಲಿಂಗ ಪೂಜೆ ಮಾಡಲೇಬೇಕು. ಯಾಕಂದ್ರೆ ಲೋಕ ಸಂಗ್ರಹಾರ್ಥ, ನಿಮ್ಮನ್ನು ನೋಡಿ ಮುಂದಿನವರು ಮಾಡ್ತಾರೆ. ಹೀಗೆ ಪಾಮರನಿಂದ ಮಹಾತ್ಮನವರೆಗೆ ತನ್ನ ವ್ಯಾಪ್ತಿಯನ್ನು ಪಡೆದು ರಾಜಯೋಗ ಬಹು ಹಿರಿದಾಗಿದೆ. ಇದು ಮಾಡ್ಕೊತಿರ್ಬೇಕಷ್ಟೆ. ಅದಕ್ಕೆ ಇಲ್ಲಿ ಸಿದ್ಧಾರೂಢರು ಆ ಲಿಂಗ ಪೂಜೆ ಮಾಡೋದು, ಈ ಆಚಾರಗಳನ್ನೆಲ್ಲ ಬಿಡಿಸಿಬಿಟ್ರು. ಪಾಪದ ಕೆಲಸ ಮಾಡಿದ್ರ ಇಲ್ಲ, ಲೋಕ ಸಂಗ್ರಹ ಅರ್ಥ ಮಾಡಲೇಬೇಕಾದಂತ ಸಾಧನೆಯನ್ನು ಮಾಡ್ಲಿಕ್ಕೆ ಏನ್ ಮಾಡಿಬಿಟ್ರು? ಬೇಡ ಹೇಳ್ಬಿಟ್ರು, ಬೇಕಾಗಿಲ್ಲ ಹೇಳ್ಬಿಟ್ರು. ಒಂದಿಷ್ಟು ಮಂದಿ ಸೋಮಾರಿಗಳು ಲಿಂಗ ಪೂಜೆ ಮಾಡ್ಕೊಳ್ಳೋದು ಕಷ್ಟಪಟ್ಟು ಮಾಡ್ತಿದ್ರು. ಆಗ ಆಚೆಗೆ ಹುಟ್ಟಿವಿ, ದಿನ ಲಿಂಗದ ಮೇಲೆ ನೀರು ಹಾಕವಿ ಅಂತ ಸೋಮಾರಿಗಳೆಲ್ಲ ಏನ್ ಮಾಡಿಬಿಟ್ರು? ಸಿದ್ಧಾರೂಢರು ಪಕ್ಷ ಸೇರ್ಬಿಟ್ರು. ಮೊದಲು ಎಲ್ಲರೂ ಲಿಂಗ ಪೂಜೆ ಮಾಡ್ಕೊತಿದ್ರು, ರೆಗ್ಯುಲರ್ ಆಗಿ ಆ ಕೆಲಸ ಮಾಡ್ತಿದ್ರು. ಆ ಶ್ರದ್ಧೆ, ಆ ಆಚಾರ ಹಾಳು ಮಾಡಿದ ಪಾಪ ಸಿದ್ಧಾರೂಢರ ತೆಲಿಗೆ ಆದ ಇಲ್ಲ. ಹ್ಞೂ ರೀ, ಹೆಂಗ್ ಮಾಡಿದ್ರಿ? ಅವಾಗ ಅವರ ಹಿಂಬೆಯಿಂದ ಭಕ್ತರು ಅವರು ಲಿಂಗ ತೆಗೆದಾಕತ್ತಾರೆ. ಅವ್ರಿಗೆ ಹೇಳಿದ್ರು, ನೀವು ಲಿಂಗ ತೆಗಿಬೇಡ್ರಿ, ನೀವು ಇನ್ನೂ ಸಾಧನೆ ಮಾಡ್ರಿ, ನಾನ್ ತೆಗೆದ್ರೆ ನೀವು ತೆಗಿಯಕ್ ಹೋಗ್ಬೇಡ್ರಿ, ನೀವು ಲಿಂಗ ಪೂಜೆ ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ರು. ಇದು ಇರೋ ನಾವು ಹೇಳಿದ್ರು. ನನಗೊಂದು ದಾರಿ, ನಿಮಗೊಂದು ದಾರಿ ಹೆಂಗಾಗ್ತದ? ನಾ ಟಿವಿ ನೋಡ್ಕೊತ ಕುಂದಿರ್ತೀನಿ, ನೀ ಪಾಟಿ ಹಿಡ್ಕೊಂಡು ಬರೀ ಅಂದ್ರೆ ಹೆಂಗ್ ಬರೀತಾರ? ತಂದೆ ತಾಯಿ ಆದವರು ಪಾಟಿ ಹಿಡ್ಕೊಂಡು ಕೂತ್ರು, ಮಕ್ಕಳು ಪಾಟಿ ಹಿಡ್ಕೊಂಡು ಕುಂದಿರ್ತಾರೆ.
ಇಲ್ಲ ನಾ ಟಿವಿ ನೋಡ್ಕೊತ ಕುಂದಿರ್ತೀನಿ, ನೀವು ಪಾಟಿ ಹಿಡ್ಕೊಂಡು ಬರ್ಕೋತ ಕುಂದಿರಿ ಅಂದ್ರೆ ಹೆಂಗ್ ಬರೀತಾರ ಅವ್ರ ಮಕ್ಕಳು? ಲೋಕ ಸಂಗ್ರಹಾರ್ಥ ಅನ್ನೋ ಶಬ್ದ ಏನದಲ್ಲ, ಆ ಶಬ್ದವನ್ನ ಅವ್ರೇನ್ ಮಾಡಿಬಿಟ್ರು, ಗೌಣ ಮಾಡಿಬಿಟ್ರು, ದಾರಿ ತಪ್ಪಿಸ್ಬಿಟ್ರು. ನಾ ತೆಗಿತೀನಿ, ನಾನ್ ಪರಿಪೂರ್ಣ ಆಗೀನಿ, ನೀವು ತೆಗಿಬೇಡ್ರಿ ಅಂದ್ರೆ ನೀವು ತೆಗೆದಿರಂದ್ರೆ ನಾವು ತೆಗಿತೀವಿ. ನಿಮ್ಮನ್ನು ನೋಡಿ ನಾವು ಮಾಡೋರು. ಏನ್ ಪರಿಪೂರ್ಣ ಇದೀರ, ಏನ್ ಅಪೂರ್ಣ ಇದೀರ ನಮ್ಗೇನ್ ಮಾಡೋದು, ನೀವೇನ್ ಮಾಡ್ತೀರ ಅದು ಮಾಡ್ತೀವಿ. ಬರೇ ಉತ್ತಮ ಅಧಿಕಾರಿಗಳು ಜಗತ್ನಾಗ ಇಲ್ಲಲ್ರಿ. ಮಧ್ಯಮ ಅಧಿಕಾರಿಗಳದಾರ, ಕನಿಷ್ಠ ಅಧಿಕಾರಿಗಳದಾರ. ಏನದರಿ? ಏನ್ ಬೇಕಾದ ದೃಷ್ಟಾಂತ ಕೊಡಬಹುದು. ಇಲ್ಲಿ ಏನದ, ಲೋಕ ಕಲ್ಯಾಣಾರ್ಥ, ಲೋಕ ಸಂಗ್ರಹಾರ್ಥ ಸಾಧನೆ ಮಾಡ್ತಾನೇ ಇರಬೇಕು ಅಂತೇನು ಹೇಳಕತ್ತಾರಲ್ಲ, ಆ ಒಂದು ಲೋಕ ಸಂಗ್ರಹಾರ್ಥ ಮಾಡಬೇಕಾದ ಸಾಧನೆಗೆ ಸಿದ್ಧಾರೂಢರು ಕೊಡಲಿ ಪೆಟ್ಟು ಹಾಕಿದರು. ಅದೇ ಸಮಸ್ಯೆ. ಅವರ ಸ್ವತಃ ಹೇಳ್ಯಾರ್ರಿ, ಇದನ್ನ ಮಾಡ್ರಿ ಅಂತ ಹೇಳ್ಯಾರ್ರಿ. ಇವರು ಮಲ್ಲನ್ನ ಹೇಳಿದ್ರಲ್ಲ, ಹೇಳಿದ್ದು ಮಾಡಂಗಿಲ್ರಿ. ನೀವು ಮಾಡಿದ್ದು ನೋಡಿ ಮಾಡ್ತಾರೆ. ನೀವು ಬಾಯಿಲೆ ಹೇಳಿದ್ದು ನೋಡಿ ಯಾರು ಮಾಡಲ್ಲ. ನೀವು ಏನ್ ಮಾಡ್ತೀರಿ ಅದು ಮಾಡ್ತಾರೆ. ನೀವ್ ಏನ್ ಹೆಂಗ್ ನಡ್ಕೋತೀರಿ ಅದರಂಗ ಅವ್ರು ನಡ್ಕೋತಾರೆ. ನೀವ್ ಹೆಂಗ್ ಮಾತಾಡ್ತೀರಿ ಅವ್ರು ಅದು ಮಾತಾಡ್ತಾರೆ. ನೀವ್ ಏನ್ ಮಾಡ್ತೀರಿ ಅದು ಅವ್ರು ಮಾಡ್ತಿರ್ತಾರೆ. ನಿಮ್ಮನ್ನ ನೋಡಿ ಅವ್ರು ಕಾಪಿ ಮಾಡ್ತಿರ್ತಾರೆ. ನಿಮ್ಮನ್ನು ನೋಡಿ ಅವ್ರು ಕಾಪಿ ಮಾಡ್ತಾರ. ನೀವು ಹೇಳಿದ್ದು ಮಾಡಂಗಿಲ್ಲ ಅವ್ರು. ನಾನೊಂದು ಏನೋ ಮಾಡ್ತೀನಿ, ನಿಮ್ಗೆ ಹಿಂಗ್ ಮಾಡತ್ ಹೇಳ್ತೀನಿ ಅಂದ್ರೆ ತನಗೊಂದು ದಾರಿ ಅನ್ಯರಿಗೊಂದು ದಾರಿ ಅಂದ್ರೆ ಹೆಂಗಾಗ್ತದ? ಏನ್ರಿ? ಏನು ಸರಿ ಕೇಳಿಸಲ್ದು. ಒಬ್ಬರು ಮಾತಾಡ್ರಿ, ಇಬ್ಬರು ಮೂವರು ಮಾತಾಡಿರ್ತಾವ. ಒಬ್ಬರು ಮಾತಾಡ್ರಿ ತಿಳಿತು. ಮತ್ತೆ ಅವರು ಲಿಂಗ ಕಟ್ಕೊಂಡಿದ್ದಾರೆ ಸಿದ್ಧಾರೂಢರು. ಎದಕ್ಕಂತ? ಇದು ಜನ ಅಕ್ರೂ ಲಿಂಗ ಕೈಯಾಗತ್ರ ಸಂಬಂಧ ಅವರು ಎಲ್ಲರೂ ನಾವು ಅವರು ಅವ್ರ ಸಲುವಾಗಿ ಲಿಂಗ ಹಾಕೊಂಡಿದ್ದಾರೆ. ಅಟತ್ತಿಗೆ ಎಷ್ಟೋ ಮಂದಿ ಬಿಟ್ಟು ಹೋಗ್ಬಿಟ್ಟಿದ್ರು. ಲಿಂಗ ಹಾಕೊಂಡಿಲ್ರಲ್ಲ ಅಲ್ಲಿ ಅವರು ಮೊದಲು ಹುಟ್ಟು ಲಿಂಗ ಗಜದಂಡಶಿವಗಳಿಗೆ ಅರ್ಪಣೆ ಮಾಡೇ ಬಿಟ್ರೆ ಲಿಂಗಮಯ ಶಿವಸ್ವರೂಪದ ಅಂದಾಗ ಅದನ್ನ ಲಿಂಗನ ಗುರುನ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ರ ಅವರು. ಅಲ್ಲಿ ಏನ್ ಅರ್ಪಣೆ ಮಾಡಿದ್ರಲ್ಲ ಲಿಂಗ ಹಾಕೊಂಡಿಲ್ರ ಶಾಸ್ತ್ರ ಹೇಳೋದು ತಿಳಿದೆ. ತಿಳಿದೆ ನಾವೇ ಗೊತ್ತಿಲ್ಲ. ಲಿಂಗ ಹಾಕಿಲ್ಲ ಅದು ಏನು ಶಿವೋತ್ತೇಳಿ ಇದನ್ನ ನಂತರ ಗುರುದೀಕ್ಷೆ ಪಡೆದ ನಂತರ ಅವ್ರದ್ದು ಆತ್ಮದೇಹಿತ ಅವರು ಅಂತಾರ, ಇದು ಲೋಕಕ್ಕ ಒಂದು ತಪ್ಪು ಅಕ್ಕತಪ್ಪ ಇದನ್ನ ಹಾಕೋನ್ನ ಎಲ್ಲಿ ಶರೀರ ಲಿಂಗಮಯ ಇದ್ದಾಗ ಶಿವಸ್ವರೂಪನ ಆದ ನಂತರ ಇದರ ಅವಶ್ಯಕತೆ ಏನಂತಂದ್ರಪ್ಪ, ನಿನ್ನ ಪಾದಕ್ಕೆ ಅರ್ಪಿಸ್ತಾನಂತ ಅರ್ಜಿಸಿಬಿಟ್ರ. ಅಲ್ಲಿ ಅನಂತರ ಲಿಂಗ ಹಾಕೊಂಡಿಲ್ಲ. ಮೊದಲು ಹುಟ್ಟು ಲಿಂಗ ಜ್ಞಾನ ಆಗಿ ಅವರು
ಅವರು ಹೇಳಿದ್ರು ಗಜದಂಡ ಶಿವಯೋಗಿಗಳು ಹಂಗ್ ಮಾಡ್ಲಕ್ ಬರಂಗಿಲ್ಲಪ್ಪ, ಕೊನೆ ತನಕ ಲಿಂಗಾರ್ಚನೆ ಮಾಡ್ಲೇಬೇಕು. ಮತ್ತ ಹೇಳಿದ್ರು ಗುರುವಾಕ್ಯವನ್ನ ಅವರು ಪರಿಪಾಲಿಸಲಾರ್ದೆ ಅದನ್ನ ಧಿಕ್ಕರಿಸಿ ಹೋಗಿ ಈ ವೀರಶೈವ ಧರ್ಮವನ್ನ ಇಬ್ಬಾಗ ಮಾಡಿದ್ರು. ಅವರು ಆ ಶಿವಸ್ವರೂಪ ಆದ ನಂತರ ಇಲ್ಲಿ ಅವಶ್ಯಕತೆ ಇಲ್ಲ, ಇದು ಉಪಾಧಿ ಆಗ್ಬೇಕು, ಇದು ಒಂದು ಉಪಾಧಿ ಅಂತ ಹೇಳಿ ತಿಳಿದು ಅದನ್ನ ಅರ್ಪಣೆ ಮಾಡಿಬಿಟ್ರೆ ಅಲ್ಲ. ನೀವ್ ಏನ್ ಹೇಳಿದ್ರು ಈಗ ನಿಮ್ಗ ವಿಚಾರ ಸಾಗರ ಮುಂದೆ ನೀವು ಓದ್ಕೋತ್ ನಿಮ್ಮದ್ ಮುಂದೆ ಎಲ್ಲ ನೀವೇ ಓದ್ಕೋರಿಯಪ್ಪ, ನಾನಂತೂ ಇನ್ ಮುಂದೆ ಏನು ಹೇಳಲ್ಲ ಅಂತಂದ್ರೆ ನೀವ್ ಯಾವಾಗ ಓದ್ತೀರಿ? ಮುಗಿತದ. 4ನೇ ತರಂಗ ತನಕ ನಾನು ಹೇಳಿನಿ, ಮುಂದೆ 5, 6, 7 ನಿಮ್ಮದ್ ನೀವು ಓದ್ಕೋರಿ ಅಂತಂದ್ರ ಎಲ್ಲಿ ಓದ್ಕೋತೀರಿ? ಮುಗೀತ ಅಷ್ಟೇ. ಅದು ನಿಮ್ ಸಲುವಾಗಿ ಆದ್ರೂ ನಾ ಹಿಡ್ಕೋಬೇಕಲ್ಲ. ಈಗ 5, 6, 7 ತರಂಗಲಿಂತ ನನಗೇನು ಉಪಯೋಗ ಅದ? ಅದ್ರಾಗ ಏನು ಉಪಯೋಗ ಇಲ್ಲ. ಆದ್ರೂ ನಿಮ್ ಸಲುವಾಗಿ ನಾನು ಅದು ಹಿಡ್ಕೊಂಡು ಓದ್ಕೋತಿರ್ಬೇಕು. ಎಲ್ಲ 4ನೇ ತರಂಗದೊಳಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಯದ. ಮುಂದಿಂದ ಓದಿ ಏನ್ ಮಾಡ್ಲಪ್ಪ ಅಚ್ಚಕ್ಕೆ ಸುಮ್ಮಂಗೆ ಕೈ ಬಿಟ್ರ. ಹಿಂಗಾಗಿ ಒಟ್ಟ ನೋಡ್ರಿ, ಅದು ದಾರಿ ತಪ್ಪಿಸ್ಯಾರ. ಅದಕ್ಕ ಬೇರೆ ಬೇರೆ ಒಳ್ಳೆ ಅರ್ಥಗಳನ್ನ ಅವರ ಏನು ಅನುಯಾಯಿಗಳು ಅದಕ್ಕೆ ಒಳ್ಳೆ ಅರ್ಥಗಳನ್ನ ಕಲ್ಪಿಸಿ ಆ ತಪ್ಪನ್ನ ಸರಿಪಡಿಸಂತ ಪ್ರಯತ್ನ ಮಾಡ್ಲಕತ್ತಾರ. ಅದು ಏನಿದ್ರು ಅಲ್ಲಿ ಒಂದು ನಿಷ್ಠೆಯಿಂದ ಲಿಂಗ ಪೂಜೆ ಮಾಡಿಕೊಳ್ಳುವಂತ, ಒಂದು ಲಿಂಗ ಪೂಜೆ ಮಾಡುವಂತ ಲಿಂಗಾರ್ಚಕರನ್ನ ಇಬ್ಬಾಗ ಮಾಡಿದ್ದು ಅದು ದೋಷಪೂರ್ಣವಾದ ಹೆಜ್ಜೆನೇ. ಅದು ಅದಕ್ಕೆ ನಾವು ಏನು ಸಿಂಗಾರ ಮಾಡಿ ಹೇಳಿದ್ರು ದೋಷನೇ. ಅದು ಸರಿ ಅಲ್ಲವೇ ಅಲ್ಲ. ಒಬ್ಬರು ಶ್ರದ್ಧೆ ಅನುಯಾಯಿಗಳು ಏನ್ ಬೇಕಾದ್ರೂ ಮಾಡ್ತಾರೆ. ಯಾವುದಕ್ಕೂ ನಾವು ಅನುಯಾಯಿಗಳಿಗೆ ಏನು ಅನ್ನಕ್ಕಾಗಂಗಿಲ್ಲ. ಅನುಯಾಯಿಗಳು ಅನ್ನೋರು ಏನದಾರಲ್ಲ, ಅವರು ಬೌದ್ಧರು ಬೇರೆ, ಬುದ್ಧ ಬೇರೆ, ಶರಣರು ಬೇರೆ, ಲಿಂಗಾಯತರು ಬೇರೆ. ಲಿಂಗಾಯತರು ಹೆಂಗ್ ಬೇಕಂಗ್ ಮಾತಾಡ್ತಾರೆ, ಏನ್ ಬೇಕಾದ್ರು ಮಾಡ್ತಾರೆ. ಅವ್ರು ಶರಣರಾಗ್ಯಾರೇನು? ಅವರು ಹೌದಾ ಇಲ್ಲ? ಒಂದು ಜಾತಿ ಹೆಸರ ಮೇಲೆ ಗುಂಪುಗಾರಿಕೆ ಮಾಡೋದು ಬೌದ್ಧ. ಬುದ್ಧ ಆಗಿದ್ರಂತಂದ್ರೆ ಪರಿಶುದ್ಧ ಆತ್ಮರು ಇರ್ತಾರೆ. ಬೌದ್ಧ ಅಂತಂದ್ರೆ ಅವ್ರ ಅನುಯಾಯಿಗಳು ಹೆಂಗ್ ಬೇಕಂಗಿರ್ತಾರೆ, ಅವ್ರು ಏನ್ ಬೇಕಾದ್ರೆ ಮಾಡ್ತಿರ್ತಾರೆ. ಲಿಂಗಾಯತರು ಅಂದ್ರೆ ಹೆಂಗ್ ಬೇಕಂಗ್ ಏನ್ ಬೇಕಾದ್ ಮಾತಾಡ್ಬೋದು ಅವ್ರಿಗೆ. ಆದ್ರೆ ಶರಣರು ಅಂತ ಆದಾಗ ಹಂಗ್ ಮಾತಾಡ್ಲಿಕ್ಕೆ ಬರಲ್ಲ ಅವ್ರು. ಅವ್ರೆಲ್ಲರೂ ನಾವು ಶರಣರು ಅಂತ ಎಲ್ಲರೂ ಹೇಳ್ಕೊಂಡ್ರೇನು ಅವ್ರು ಲಿಂಗಾಯತರು? ಮತ್ತೆ ಅವ್ರಿಗೆ ಗುಂಪುಗಾರಿಕೆ ಒಂದು ಹೆಸರು ಬೇಕಾಗ್ಯದ, ಒಂದು ಟೀಮ್ ಮಾಡ್ಕೊಂಡಾರ ಅಷ್ಟೇ ಹೊರತು ಶರಣ ಧರ್ಮ ಅಂತೇಳಿ ಅನ್ಕೊಳ್ಳಿ ನೋಡಮ್ಮ. ಲಿಂಗಾಯತ ಅನ್ನೋದಕ್ಕಿಂತ ಶರಣ ಧರ್ಮ ಸೂಕ್ತ ಅದ ಇಲ್ಲ? ಅದರ ಬಗ್ಗೆ 2 ಮಾತು ಹೇಳುವಂತದ್ರಿ. ಎದ್ರ ಬಗ್ಗೆ ಹೇಳಕ್ ಪ್ರಾರಂಭ ಮಾಡಿದೆ 10 ನಿಮಿಷ ಹೇಳ್ತಿದ್ರು. 5 ನಿಮಿಷ ಒಂದು ಸ್ಟಾಪ್ ಮಾಡಿ ಅದಕ್ಕೆ ಎಲ್ಲಿ ಹೋಲಕ್ ಹೋಗ್ಬಾರ್ದು. ನಮ್ ಜಾಗದಾಗ ಕೂತ್ ನಾವು ಮಾಡ್ಬೇಕು. ಬೇಕಿದ್ದವರು ಬಂದಿರ್ತಾರ, ಇಲ್ಲ ಅಂದ್ರೆ ಬಿಡ್ತಾರ. ಯಾಕಂದ್ರೆ ನಮ್ಲಿಂತ ಅವ್ರಿಗೆ ಉಪಯೋಗ ಇಲ್ಲ ಅಂತ ಅಂದ್ಮೇಲೆ ಅದಕ್ಕೆ ಹೋಗ್ಬೇಕಲ್ಲ. ಎಲ್ಲರೂ ಇರ್ತಾರ, ಎಲ್ಲರೂ ಇರ್ತಾರ. ಯಾರ್ದು ಏನು ಸಮಸ್ಯೆ ಇಲ್ಲ. ನೀವು ಹೆಂಗಿರ್ಬೇಕಪ್ಪ ಅಂತಂದ್ರೆ,
ನೀವು ಪಾರಾಯಣ ಮಾಡಿದ್ದು ಭಾಳ ಅನುಕೂಲ ಆಯ್ತು, ಭಾಳ ಚಲೋ ಹೇಳಿದ್ರಿ ಅಂಥೇಳಿ ನಿಮ್ಗೆ ಯಾರ್ಯಾರ ಹೊಗಳಿದ್ರಂದ್ರ ಅವ್ರ ಮಾತುಗಳ ಕಡೆ ಲಕ್ಷ್ಯ ಕೊಡಬಾರ್ದು, ಅವರೊಳಗಿರುವಂತ ಅಂತರಾತ್ಮನ ಕಡೆ ಅಷ್ಟೇ ಲಕ್ಷ್ಯ ಕೊಡ್ಬೇಕು ನೀವು. ಮತ್ತೆ ಇನ್ನೊಬ್ರು ಯಾರೇ ಬೇಡ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಬೇಡ, ನಮ್ಗೆ ಅವೆಲ್ಲ ಬೇಕಾಗಿಲ್ಲ ಅಂತಂದ್ರೆ ಅವ್ರ ಮಾತನ್ನು ನಮಗೆ ಸಂಬಂಧ ಇಲ್ಲ. ಅವ್ರೊಳಗಿರೋ ಅಂತರಾತ್ಮದ ಕಡೆ ಅಷ್ಟೇ ಲಕ್ಷ್ಯ ಕೊಡ್ಬೇಕು. ಅವ್ರು ಬೇಕು ಬೇಡ ಅನ್ನೋರು ಜಗತ್ನಾಗ ಎರಡೂ ರೀತಿ ಅವ್ರವ್ರ ರುಚಿಗೆ ತಕ್ಕಂತೆ ಅವ್ರವ್ರು ಹೇಳ್ತಿರ್ತಾರೆ. ಅವ್ರು ಏನಕ್ಕೆ ಮಾಡೋದ್ರಕ್ಕ ನಮ್ಮ ಲಕ್ಷ್ಯ ಎಲ್ಲಿರ್ಬೇಕು, ಅವ್ರ ಅಂತರಾತ್ಮದ ಕಡೆ ಲಕ್ಷ್ಯ ಇರ್ಬೇಕಷ್ಟೇ. ಅಂಥವ್ರು ಸಂತೋಷ, ಇಂಥವ್ರು ಸಂತೋಷ, ಇಬ್ಬರ ಬಗ್ಗೆ ಸಂತೋಷ. ತಿಳುವಳಿಕೆ ಇಲ್ಲದವರು ದ್ವೈತಗಳನ್ನು ದ್ವೇಷಿಸುತ್ತಾರೆ. ಅದು ಅದನ್ನ ನಾವು ಕಡೆ ಹಿಡಿಬಾರ್ದು. ಹಂಗಲ್ರಿ, ದ್ವೇಷ ಎಲ್ಲಿ ಬರ್ತದ ಗೊತ್ತದರಿ? ಬರಬೇಕಾದದ್ದು ದ್ವೈತಗಳನ್ನ ಎಂದೂ ಅವರು ದ್ವೇಷ ಮಾಡಿಲ್ಲ. ಇವರು ಅಜ್ಞಾನಿಗಳು, ಇವರು ಸಿದ್ಧಾರೂಢರ ಭಕ್ತರು ಅನ್ಕೊಂತಾರ, ಇವರು ಅಜ್ಞಾನಿಗಳಿದ್ದವರು ದ್ವೈತಗಳನ್ನ ದ್ವೇಷ ಮಾಡಿ ಏನಾರ ವಿಚಾರ ಇದನ್ನ ಮಾಡಿರ್ಬೇಕು. ಆದ್ರೆ ಆ ಸಿದ್ಧಾರೂಢರ ದ್ವೈತಗಳನ್ನ ಅವರು ದ್ವೇಷ ಮಾಡಿಲ್ಲ. ದ್ವೇಷ ಮಾಡಿದ್ರೆ ದ್ವೈತದಿಂದ ಅದ್ವೈತಗಳನ್ನ ಮೊದಲು ದ್ವೈತದಲ್ಲೇ ಇರಬೇಕಾಗ್ತದೆ. ದ್ವೈತದಿಂದ ಅದ್ವೈತಗಳು ಲಿಂಗ ಪೂಜೆ ಇದರಲ್ಲಿ ಮೊದಲ ಎಲ್ಲ ಸಂಪೂರ್ಣ ಶಿವಸ್ವರೂಪಣ ಆದ ನಂತರ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದ ಇದನ್ನು ಮಾಡ್ಯಾರ. ಇವರು ತಿಳುವಳಿಕೆಯಲ್ಲೇನ ಫರ್ಕಾಗಿ ವ್ಯತ್ಯಾಸ ಮಾಡ್ಕೊಂಡಾರೆ. ಇಷ್ಟ ಆಗಿದೆ. ಕೆಲವೊಂದು ಮಂದಿ ಇಲ್ಲಿ ಏನ್ ಕೆನಾರ ಇದನ್ನ ಮಾಡಾಕತ್ತಾರ, ಇದನ್ನ ಮಾಡೋದು ಬಿಟ್ಟಿಲ್ಲ. ಲಿಂಗ ಪೂಜೆ ಮಾಡ್ಕೊಳ್ಳೋದು ವೀರಶೈವರ ಒಂದು ಪ್ರಪ್ರಥಮ ಕರ್ತವ್ಯ ಆಗಿತ್ತು. ಆ ಕರ್ತವ್ಯ ಸರಿಯಾಗಿ ನಡೆದಿತ್ತು. ಅದು ನಡೆದಿದ್ರಾಗ ಒಂದು ಅರ್ಧ ಮಂದಿಗೆ ಅದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಇವ್ರು ಬಾಯಿಲೆ ಹೇಳ್ಯಾರೋ, ಇವ್ರ ನಡವಳಿಕೆಯಿಂದ ಮಾಡಿ ತೋರಿಸ್ಯಾರೋ, ಏನ್ ಮಾಡ್ಯಾರ ಒಟ್ಟು ಮಾಡಿ ಒಂದು ಅರ್ಧ ಮಂದಿಗೆ ಏನ್ ಮಾಡಿಬಿಟ್ರು, ಲೋಕ ಹಿತಾರ್ಥ, ಲೋಕದ ಆದರ್ಶಾರ್ಥ ಏನ್ ಮಾಡ್ಬೇಕಿತ್ತು ಅದು ಮಾಡೋದ್ ಬಿಟ್ರು. ಅವ್ರ ಮಕ್ಕಳೆಲ್ಲ ಏನಾಗ್ಬಿಟ್ರು, ಮುಂದೆ ಯಾರು ಲಿಂಗ ಪೂಜೆ ಮಾಡ್ಕೊಳ್ಳೋದೇ ಒಂದು ಸಂತತಿ ಚಾಲು ಆಗ್ಬಿಡ್ತು. ಅನುಯಾಯಿಗಳದು ಸಮಸ್ಯೆ ಏನದ ಅಂತಂದ್ರ ಅವರು ಸತ್ಯಕ್ಕೆ ಹೋಗಂಗಿಲ್ಲ. ಅವರು ಗುರುಗಳಿಗೆ ಫೇಮಸ್ ಮಾಡೋದು ಒಂದೇ ಕೆಲಸ ಅವ್ರದ್ದು. ಅವ್ರದ್ದು ಗುರುಗಳದ್ದು ಬುಕ್ ಪ್ರಿಂಟ್ ಮಾಡೋದು, ಅವ್ರ ಫೋಟೋ ತಗೊಳ್ಳೋದು, ಅವ್ರ ಜೆಂಡಾ ಹಿಡ್ಕೊಂಡು ಫೇಮಸ್ ಮಾಡೋದು. ಅವ್ರ ಅನುಯಾಯಿಗಳಿಗೆ ಏನು ಸಾಧನೆ ಬೇಕಾಗಿಲ್ಲ, ಶುದ್ಧಿ ಬೇಕಾಗಿಲ್ಲ, ಸಿದ್ಧಿ ಬೇಕಾಗಿಲ್ಲ. ಅನುಯಾಯಿಗಳು ಅಂತಂದ್ರೆ ಅವ್ರ ಕೆಲಸ ಅದೇ, ಪ್ರಚಾರ. ವಿಚಾರ ಇರಲ್ಲ ಅವ್ರಿಗೆ. ವಿಚಾರ ಇದ್ದವ್ರು ಅಂತ ಕೆಲಸ ಮಾಡ್ಲಕ್ಕೆ ಹೋಗಲ್ಲ. ಏನ್ ಮಾಡ್ತೀರಿ? ಮುಗಿಸಮ 11 ಆಯ್ತು. 22:52 ತಲೆ ಚಿಟ್ಟಿ ಹಿಡಿತಲ್ಲ ಇವತ್ತಿನ ಮಾತು.
ಈಗ ಇಲ್ಲಿ ವಿಚಾರ ಸಾಗರ ನಿಮ್ಮನ್ನ ನೀವು ಓದ್ಕೋರಪ್ಪ, ನೀವು ಏನಾರು ಮಾಡ್ಕೋರಿ, ನನಗಂತೂ ಸಾಕು, ನಾ ಓದಲ್ಲ, ನನಗೆ ಮುಂದಿನ ಬೇಕಾಗಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಾ ಬಿಟ್ನೆ ಅಂತಂದ್ರೆ ನೀವು ಓದ್ತೀರಿ ಅನ್ ಮುಂದ? ಅವರೇ ಬಿಟ್ಟಾರ ಅವಶ್ಯಕತೆ ಇಲ್ಲ ಅಂದ್ಮೇಲೆ ನಾವ್ಯಾಕೆ ಓದ್ಲಕ್ ಹೋಗ ಮತ್ತೆ ಬಿಡ್ತೀರಾ ಇಲ್ಲ? ನಿಮ್ಮ ವಿಚಾರ ಸಾಗರ ಮೇಲೆ ನಿಮ್ಗೊಂದು ಶ್ರದ್ಧೆ ಅದಲ್ಲ, ಆ ಶ್ರದ್ಧೆಗೆ ನಾ ಕೊಡಲಿ ಪಟ್ಟಿ ಹಾಕಿದ ಪಾಪ ಹತ್ತದ ಇಲ್ಲ ನನಗ? ಇಲ್ರಪ್ಪ ಅವರು ಓದ್ಕೋರಿ ಅಂದಾರ, ಅವ್ರೇನು ಓದಬ್ಯಾಡ್ರಿ ಅಂತ ನಮಗೇನು ಅಂದಿಲ್ಲ, ಅವ್ರು ಓದೋದು ಬಿಟ್ಟಾರ. ನಾನು ಓದೋದು ಬಿಟ್ರ ನೀವು ಬಿಡ್ತೀರಿ, ನಾ ಓದಿದ್ರೆ ನೀವು ಓದ್ತೀರಿ, ನಾ ಬಿಟ್ರೆ ನೀವು ಬಿಡ್ತೀರಿ. ಹೀಗಾಗಿ ನಿಮಗೆ ಒಯ್ದು ನಡು ನೀರಾಗ ಎಲ್ಲೋ ಕೈ ಬಿಟ್ಟಂಗೆ ಆಗ್ತದ. ಈಗ ವಿಚಾರ ಸಾಗರ ಕೊನೆ ತನಕ ನಾನು ಓದ್ಲೇಬೇಕು, ನಾ ಹೇಳಲೇಬೇಕು, ಹಂಗೆ ಗುದ್ದಾಡ್ಕೋತ ಹೋಗ್ಬೇಕು, ಹಂಗೆ ಮುಂದಕ್ಕೆ ಎಂದಿಗೆ ಹೋಗಿ ಮುಡ್ತದ. ಅದಕ್ಕೆ ಒಬ್ಬರ ಶ್ರದ್ಧೆ, ಒಬ್ಬರ ಆಚಾರ, ಒಬ್ಬರ ವಿಚಾರಗಳಿಗೆ ಪೆಟ್ಟು ಹಾಕಿ ಆ ಸಾಧನೆಗಳು ಬ್ಲಾಕ್ ಆದಂಗ ಮಾಡಿದರೆ ಅದು ಪಾಪದ ಕೆಲಸ. ಆ ಶ್ರದ್ಧೆ ಅವ್ರಿಗೆ ಹಂಗೆ ಕಂಟಿನ್ಯೂ ಮಾಡಿ ಅದರ ಜೊತೆಗೆ ಸಾಧನೆ ಮಾಡಿಸ್ಬೇಕು. ಈಗ ನಿಮ್ಗೆ ಏನ್ ಹೇಳಿದ್ರು ನಾನು ನಿಮ್ಗ ನಿಮ್ಮ ಮನಿ ದೇವ್ರ, ನಿಮ್ಮ ಮನಿ ಗುರುಗಳ ಮೇಲಿಂದ ಅವೆಲ್ಲ ಬಿಟ್ಬಿಡ್ರಿ, ಅವೆಲ್ಲ ವೇಸ್ಟ್ ಅಂತ ಹೇಳಿ ಈ ಬಸವ ತತ್ವದವ್ರು ಹೇಳ್ದಂಗ ನಾ ಹೇಳ್ತೀನಿ ನಿಮ್ಗ. ಮನೆಯಾಗಿನ ಜಗಲಿ ಮೇಲಿನ ದೇವ್ರಿಗೆ ಇವ್ರೆಲ್ಲ ಕಟ್ಟಿ ಹಾಕಿ ಹೊಳೆಗೆ ಹೋಗಿರಿ, ನಮ್ ಬೆನ್ನತ್ತಿ ಬರ್ರಿ, ವಿಚಾರ ಸಾಗರ, ವಿಚಾರ ಚಂದ್ರೋದಯ ಮಾಡ್ಕೊತ ಬರಮಂತ ಹೇಳಿ ಹಂಗೇನಾರ ಹೇಳ್ತೀನಿ ನಾನು. ಇಲ್ಲಿ ನಿಮ್ ಶ್ರದ್ಧೆ ಎಲ್ಲದ ಅಲ್ಲೇ ಇಟ್ಕೊಂಡು ಶಕ್ತಿವಂತರಾಗ್ರಿ, ಈ ವಿಚಾರ ತಗೊಂಡು ಬೆಳೀರಿ ಅಂತ ಹೇಳ್ತೀನಿ ನಾನು. ಮತ್ತೇನ್ರಿ ಮುಗಿಸೋಣ? ಮತ್ತೇನ್ರಿ ಮಾತಾಡ್ಬೇಕ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಅವರು ಕಲ್ಯಾಣ್ ಶೆಟ್ರು ಒಂದು ಸಿದ್ಧಾರೂಢರು ಫೋಟೋ ಕೊಟ್ಟಿದ್ರು, ಚಲೋ ಫೋಟೋ ಕೊಟ್ಟಿದ್ರು. ನಮ್ಮ ಮನೆಗೊಂದು ಸೊಲ್ಲಾಪುರ ಸಿದ್ದರಾಮೇಶ್ವರದು ಫೋಟೋ ಇತ್ತು. ಆ ಸಿದ್ದರಾಮೇಶ್ವರ ಫೋಟೋ ಇಟ್ಟು ಅವ್ರ ದಿನ ನಮ್ಮ ಅಪ್ಪವ್ರು ನಮಸ್ಕಾರ ಮಾಡ್ತಿದ್ರು. ನನಗೇನು ಅದಕ್ಕಿಂತ ಈ ಫೋಟೋ ಚಂದದ ಅಂತೇಳಿ ಅದೇ ಸಿದ್ದರಾಮೇಶ್ವರ ಫೋಟೋ ತೆಗೆದೆಲ್ಲ ಮೂಲೆಗೆ ಹಾಕಿ ಸಿದ್ದೇಶ್ವರ ಫೋಟೋ ಹಾಕಿಬಿಟ್ಟೆ. ನಮ್ಮ ಅಪ್ಪ ಅವ್ರು ಇದ್ರ ಸಿದ್ದರಾಮೇಶ್ವರ ಫೋಟೋ ಎಲ್ಲಿಟ್ಟೆ, ಅದು ಎದಕ್ಕೆ ತೆಗೆದೆ, ಇದು ಎದಕ್ಕೆ ಹಾಕಿದೆ ಅಂತೇಳಿ ಬೈಲಕತ್ರ. ಅದಕ್ಕೆ ಏನಾಯ್ತು ಅಂದೆ ನಾನು. ಅವರ ಆಧ್ಯಾತ್ಮ ಸಾಧಕರು, ಇವ್ರು ಯಾ ಆಧ್ಯಾತ್ಮ ಸಾಧಕರು? ಲಿಂಗ ಪೂಜೆ ಮಾಡೋದು ಬಿಡಿಸ್ಯಾರ ಇವ್ರು. ಲಿಂಗ ಪೂಜಾ ಮಾಡ್ಕೊಳ್ಳೋರಿಗೆ ಅರ್ಧಕ್ಕರ್ಧ ಮಂದಿಗೆ ಡಿವೈಡ್ ಮಾಡಿಬಿಟ್ಟಾರ. ಅವ್ರು ವೀರಶೈವ ಧರ್ಮದ ಒಕ್ಕಟ್ಟು ಒಡೆದು ಹೋಗ್ಬಿಟ್ಟದ ಇವ್ರ ಕಾಲಾಗ. ಹಿಂಗತ್ತೇಳಿ ಜಗ್ಗಿ ಚಾಲು ಮಾಡಿಬಿಟ್ರಪ್ಪ. ಮೊದಲು ಇದು ತೆಗೆದು ಅದು ಹಾಕಿ ಅಂದ್ಬಿಟ್ರು. ಅವಾಗ ನಮಗ್ ಗೊತ್ತಾಯ್ತು ಇದು ಹಿಂಗ್ ಮಾಡ್ಯಾರ ಇವರು ಅಂತ. ನಾವು ಹಂಗೆ ಹೇಳ್ತಿದ್ದೆವು. ಅದೇನು ಸಿದ್ಧಾರೂಢರದು ದೃಷ್ಟಾಂತ ಹೆಂಗ, ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಇಳಿದ ಮೇಲೆ ಸಿದ್ಧಾರೂಢರ ಮಠಕ್ಕೆ ಹೆಂಗ್ ಹೋಗ್ಬೇಕಂತೇಳಿ ಫಸ್ಟ್ ಟೈಮ್ ಬಂದಾಗ ಅವ್ರಿಗೆ ಇವ್ರಿಗೆ ಕೇಳಿ ಮಠಕ್ಕೆ ಹೋಗ್ಬೇಕು. ಒಂದ್ 2-3 ಸಾರಿ ಹೋಗಿ ಬಂದು ಮಾಡಿದ್ಮೇಲೆ ಮತ್ತೆ ಕೇಳೋ ಅವಶ್ಯಕತೆ ಆದೇನು, ತಮ್ಮ ತಾವೇ ಹೆಂಗ್ ಹೋಗ್ತಾರ ಮಠಕ್ಕ. ಹಂಗ
ಇದು ಲಿಂಗ ಪೂಜೆ ಮಾಡ್ಕೊಂಡು ಇದರ ಅವಶ್ಯಕತೆ ಮುಗಿದ ಮೇಲೆ ಮತ್ ಪೂಜೆ ಯಾಕೆ ಮಾಡ್ಕೋಬೇಕು, ಮತ್ ಪೂಜೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂಥೇಳಿ ಹಿಂಗೆಲ್ಲ ನಾನು ಹೇಳಿನಿ ಮನರ್ ಸಾರಿ. ಆದ್ರೂ ಇಷ್ಟಲಿಂಗಾರ್ಚನೆ ಮಾಡಿಕೊಳ್ಳುವಂತ ಭಕ್ತರ ಸಮುದಾಯಕ್ಕೆ ಕೊಡಲಿ ಪೆಟ್ಟು ಹಾಕಿದ್ದು, 2 ಭಾಗ ಮಾಡಿದ್ದು ಅದು ದೋಷ ಬಹಳ ಮಂದಿ ಮನಸ್ಸಿನಾಗ ಅದಾವ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಇದ್ದುದಂತೂ ಅದನ್ನೇ ಅದು. ಗೊತ್ತಿದ್ದೇ ಅದದು. ಅದಕ್ಕೇನು ಅಭಿಮಾನ ಪಟ್ಟು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನಿಲ್ಲ. ಎಲ್ಲರಿಗೂ ಗೊತ್ತಿದ್ದು ಓಪನ್ ಸೀಕ್ರೆಟ್ ಅದಾವ. ಸರಿನೋ ತಪ್ಪು ಒಂದೊಂದು ಸಾರಿ ಆಗ್ತಿರ್ತಾವಂತಾವು ಏನೋ ಒಂದು ಮಾಡಾಗ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ.